ಒಂದನೇ ಕೊರಿಂಥಿ 1ನೇ ಅಧ್ಯಾಯ 27ನೇ ವಚನ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆ ಆದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿರುವುದಿಲ್ಲ. ಹಲ್ಲೆಲೂಯಾ. ನನಗೆ ಭಾಳ ಇಷ್ಟವಾದ ವಾಕ್ಯ ಪ್ರಿಯರೇ, 31ನೇ ವಚನ ಹೇಳ್ತದೆ, ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ. ಎಲ್ಲ ಹೇಳ್ರಿ, ಹೆಚ್ಚಳ ಪಡುವವನು ಕರ್ತನಲ್ಲಿಯೇ. ಇಲ್ಲಿ ಬೈಬಲ್ ಹೇಳ್ತದೆ, ದೇವರು ಯಾರನ್ನು ಆರಿಸಿಕೊಂಡಿದ್ದಾನಂತೆ? ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಗಣನೆಗೆ ಬಾರದವರನ್ನು, ಗಣ್ಯರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಚೆನ್ನಾಗಿ ಹಿಂಗಿರಲಿ. ಹಲ್ಲೆಲೂಯಾ. ಕೇಳ್ರಿ, ಯಾರನ್ನು ಆರಿಸ್ಕೊಂಡಿದ್ದಾನಂತೆ? ಬುದ್ಧಿಹೀನರನ್ನು, ಬಲಹೀನರನ್ನು, ಆಮೇಲೆ ಹೇಳ್ತದೆ ಕುಲಹೀನರನ್ನು, ಆಮೇಲೆ ಗಣನೆಗೆ ಬಾರದವರನ್ನು. ಎಲ್ಲ ಹೇಳ್ರಿ, ಬುದ್ಧಿ ಇಲ್ಲದವರನ್ನು, ಬಲಹೀನರನ್ನು, ಕುಲಹೀನರನ್ನು, ಗಣನೆಗೆ ಬಾರದವರನ್ನು. ಹಲ್ಲೆಲೂಯಾ. ದೇವರು ಆರಿಸಿಕೊಂಡಿದ್ದಾನ್ರಿ. ಅದಕ್ಕೆ ಯೇಸು ಹೇಳಿದ ಯೋಹಾನ ಬರೆದ ಸುವಾರ್ತೆಯಲ್ಲಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೋಗಿ ಫಲ ಕೊಡುವವರಾಗಬೇಕೆಂತಲೂ, ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಹೇಳ್ರಿ, ಎದೆ ಮುಟ್ಟಿ ಹೇಳ್ರಿ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಹೇಳ್ರಿ, ನಿಮ್ಮ ಎದೆ ಮುಟ್ಕೊಂಡು ಹೇಳ್ರಿ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೇರೆ, ನಮಗೆ ಬುದ್ಧಿ ಇತ್ತು ರೀ, ಇಲ್ಲ ಅಂತ ಹೇಳಂಗಿಲ್ಲ, ಆದರೆ ದೇವರ ಜ್ಞಾನ ಇರಲಿಲ್ಲ ರೀ. ನಾವು ಬಲಿಷ್ಠರಾಗಿದ್ದೀವಿ ಈ ಲೋಕದಲ್ಲಿ, ಆದರೆ ದೇವರಲ್ಲಿ, ನಮ್ಮ ಆತ್ಮದಲ್ಲಿ ನಾವು ಬಲಹೀನರಾಗಿದ್ದೆವು. ನಾವು ಕುಲಹೀನರಾಗಿದ್ದೆವು, ನಾವು ಏನಿಲ್ಲ, ಆದರೂ ದೇವರು ನಮ್ಮನ್ನು ಆರಿಸಿಕೊಂಡರಿ. ನಾವು ಗಣನೆಗೆ ಬಾರದವರಾಗಿದ್ದೆವು, ಆದರೆ ದೇವರು ನಮ್ಮನ್ನು ಯೋಗ್ಯರನ್ನಾಗಿ ಆರಿಸಿಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇರೆ, ನಾವು ಬೈಬಲಲ್ಲಿ ನೋಡಬೇಕಾದ್ರೆ ಅನೇಕ ಜನರನ್ನು ದೇವರು ಆರಿಸಿಕೊಳ್ತಾನೆ. ಪ್ರಿಯರೇ, ಇಡೀ ಸಂಪೂರ್ಣ ಬೈಬಲ್ ನೀವು ಓದಿದರೆ ಅವರು ದೇವರನ್ನ ಆರಿಸ್ಕೊಳ್ಳೋದಲ್ಲ, ದೇವರು ಅವರನ್ನು ಆರಿಸಿಕೊಳ್ತಾನೆ. ಆದಾಮನನ್ನು ಕೂಡ ದೇವರು ಆರಿಸ್ಕೊಳ್ಳಿಲ್ಲ. ಆದಾಮನನ್ನು ಉಂಟು ಮಾಡಬೇಕಂತೇಳಿ ದೇವರು ತೀರ್ಮಾನಿಸಿದ. ಇಟ್ಸ್ ಗಾಡ್ಸ್ ಡಿಸಿಷನ್ ಟು ಕ್ರಿಯೇಟ್ ಆಡಮ್. ಆದಾಮನನ್ನು ಉಂಟು ಮಾಡೋದು ಕೂಡ ಅದು ದೇವರ ಉದ್ದೇಶ, ದೇವರ ಪ್ರಣಾಳಿಕೆ ಆಗಿತ್ತು. ಪ್ರಿಯರೇ, ಆದಾಮನ ಆರಿಸ್ಕೊಳ್ಳಿಲ್ಲ, ಅದು ಆದಾಮನನ್ನು ಉಂಟು ಮಾಡಿದೆ ದೇವರು. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಸ್ವಾರೂಪ್ಯದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತೇಳಿ ದೇವರು ತೀರ್ಮಾನ ಮಾಡಿದನು. ದೇವರು ಆರಿಸಿಕೊಂಡನು. ಪ್ರಿಯರೇ, ಹಲ್ಲೆಲೂಯಾ. ಅದಕ್ಕೆ ಆದಾಮನನ್ನು ದೇವರು ಏನು ಮಾಡಿದ? ಉಂಟು ಮಾಡಿದ. ಉಂಟು ಮಾಡಿ ಅವನಿಗೇನು ಕೊಟ್ಟ ಗೊತ್ತಾ? ಅವನಿಗೆ ತೋಟವನ್ನು ಕೊಟ್ಟ, ವ್ಯವಸಾಯ ಮಾಡಲಿಕ್ಕೆ. ಎಲ್ಲರೂ ಏನು ಕೊಟ್ಟ? ಏನು ಕೊಟ್ಟ? ತೋಟವನ್ನು ಕೊಟ್ಟ. ಏನು ಮಾಡಲಿಕ್ಕೆ? ವ್ಯವಸಾಯ ಮಾಡಲಿಕ್ಕೆ. ಫಸ್ಟ್ ಅವನಿಗೆ ಕೆಲಸ ಕೊಟ್ಟ, ಆಮೇಲೆ ಹೆಂಡ್ತಿನ ಕೊಟ್ಟ. ಮದುವೆ ಆಗೋರು ಕೂಡ ಫಸ್ಟ್ ಕೆಲಸ, ಆಮೇಲೆ ಹೆಂಡ್ತಿ ಗಂಡ. ದೇವ್ರ ನಿಯಮ ಆದ್ರಿ. ದೇವ್ರ ಆದಾಮನನ್ನು ಉಂಟು ಮಾಡ್ದ, ಅವನಿಗೆ ಆಮೇಲೆ ಹಂಗೆ ಅವಳನ್ನು ಕೊಟ್ಬಿಟ್ನಾ? ಆದಾಮನನ್ನು ಉಂಟು ಮಾಡೋಕ್ಕಿಂತ ಮುಂಚೆಗೆ ತೋಟವನ್ನು ಉಂಟು ಮಾಡಿ, ಗಿಡ ಮರಗಳನ್ನು ಉಂಟು ಮಾಡಿ, ವ್ಯವಸಾಯ ಮಾಡೋದಕ್ಕಾಗಿ ಅಲ್ಲಿ ಇಟ್ಟಂತೆ. ಆಮೇಲೆ ದೇವ್ರು ಏನು ಮಾಡೋದಂತೆ, ಮನುಷ್ಯನು ಆದಾಮನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅಂತೇಳಿ, ಯಾವಾಗ ಅವನು ಕೆಲಸ ಮಾಡ್ತಿರ್ಬೇಕಾರೆ, ಸೋಮಾರಿಗಳನ್ನು ದೇವ್ರ ಆಶೀರ್ವಾದ ಮಾಡೋದಿಲ್ರಿ. ಒಂದು ವೇಳೆ ನೀನು ಕೆಲಸ ಮಾಡೋದಿಲ್ಲ, ಮದುವೆ ಆಗಬೇಡ, ಪೋಕಿರಿಯಾಗೆ ತಿರುಗು. ಹೌದಲ್ರಿ? ಸ್ವಲ್ಪ ಜನ ನನಗೆ ಹೇಳ್ತಾರೆ, ಅಣ್ಣ ಮದುವೆ ಮಾಡಿಬಿಟ್ರೆ
ಇವನು ನೆಟ್ಟಗೆ ಆಗಿಬಿಡ್ತಾನಣ್ಣ. ನೆಟ್ಟಗಾಗಲ್ಲ, ಅವನು ನಿನ್ನ ಸೊಟ್ಟ ಮಾಡಿಬಿಡ್ತಾನೆ. ಅಣ್ಣ ಇವನಿಗೆ ಹಗ್ಗ ಹಾಕಿ ಕಟ್ಟೆ ಹಾಕಿಬಿಡ್ಬೇಕಣ್ಣ, ಅವಾಗ ಒಂದು ಕಡೆಗೆ ನಿಂದಿರ್ತಾನಣ್ಣ. ನಿಂದಿರಲ್ಲ, ಅವನು ನಿನ್ನ ಮಲಗಿಸ್ಬಿಡ್ತಾನೆ. ಹೇಳ್ರಿ, ಭಾಳ ಜನ ಹೇಳ್ತಾರಲ್ಲ, ಅಣ್ಣ ಇವನು ತಿರುಗ್ತಾ ಇದ್ದಾನಣ್ಣ, ಇವನಿಗೆ ಕಟ್ಟೆ ಹಾಕ್ಬೇಕಣ್ಣ. ಹೆಂಗೆ ಕಟ್ಟೆ ಹಾಕ್ಬೇಕಂತೆ? ಮದುವೆ ಮಾಡಿ ಕಟ್ಟೆ ಹಾಕ್ಬಿಡ್ಬೇಕು. ಅವನು ಕಟ್ಟೆ ಹಾಕ್ತಾನೆ, ನಿನ್ನ ಏನು ಮಾಡ್ತಾನೆ? ಮಲಗಿಸ್ಬಿಡ್ತಾರೆ. ಇಲ್ಲ, ಹುಡುಗ ಆಗಿರಲಿ, ಹುಡುಗ ವಿಶೇಷವಾಗಿ ಮದುವೆ ಆಗಬೇಕಂದ್ರೆ ನಿನಗೊಂದೇನಿರಬೇಕು? ಕೆಲಸ. ದೇವರ ಆದಾಮನಿಗೆ ಏನು ಕೊಟ್ಟ? ಫಸ್ಟು ಕೆಲಸ ಕೊಟ್ಟ. ಆಮೇಲೆ ಏನು ಮಾಡ್ದ? ಹುಡುಗಿ ಕೊಟ್ಟ. ಆಮೇಲೆ ಅವನಿಗೆ ಆದಾಮನು ಕೆಲಸ ಮಾಡ್ತಾ ಇದ್ದಾನೆ, ಇವನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂತೇಳಿ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಕೊಟ್ಟ ಅಂತಾರೆ. ಹಲ್ಲೆಲೂಯ. ದೇವರು ಎಷ್ಟು ಒಳ್ಳೆಯವನ್ರಿ, ಎಲ್ಲವನ್ನ ನೀಟಾಗಿ ಮಾಡ್ತಾನೆ. ಆದರೆ ನಾವೇ ಮನುಷ್ಯರು ಎಲ್ಲವನ್ನ ಕೆಡಿಸ್ಬಿಡ್ತೀವಿ. ಆದಾಮನನ್ನು ಯಾರು ಆರಿಸ್ಕೊಂಡ್ರು? ದೇವನ ಆರಿಸ್ಕೊಂಡ. ಕೇಳ್ರಿ, ಇವಾಗ ಆದಾಮನ ಮಕ್ಕಳ ಹೆಸರೇನ್ರಿ? ಕಾಯಿನನು ಮತ್ತನು ಏಬೇಲನು. ಏಬೇಲನನ್ನು ದೇವನ ಆರಿಸಿಕೊಂಡ. ಏಬೇಲನ್ ಏನು ಮಾಡ್ತಿದ್ದ ಗೊತ್ತಾ? ಕುರಿ ಕಾಯ್ತಾ ಇದ್ದಾರೆ. ಕುರಿ, ಹಿ ವಾಸ್ ಶಪರ್ಡಿಂಗ್ ದ ಶೀಪ್ಸ್. ಆಮೇಲೆ ಕುರಿಗಳನ್ನು ಕಾಯ್ತಾ ಇದ್ದಾರೆ. ಒಬ್ಬ ಪಾಸ್ಟ್ ನನಗೆ ಹೇಳ್ತಿದ್ದ, ಸಭೆಗೆ ಬರೋ ಜನರು ಏನಂತೆ? ಯೇಸು ನಮ್ಮನ್ನು ಏನಂತ ಕರೆದ? ಹೇಳ್ರಿ, ಏನಂತ ಕರೆದ? ಕುರಿ. ಕುರುಬಲ್ಲಮ್ಮ, ಕುರಿ. ನಾವೆಲ್ಲರೂ ಕುರಿಗಳು. ಯೇಸು ಸ್ವಾಮಿ ನಮ್ಮ ಕುರುಬನ. ಅದಕ್ಕೆ ಕುರಿಗಳಿಗೆ ನಾಯಕನಿರೋದಿಲ್ರಿ. ಒಂದು ಕುರಿ ಹೋಯ್ತು ಅನ್ಕೊಳ್ರಂಗೆ. ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ, ಒಂದು ಬೆಂಕಿ ಹಾಕಿರ್ತಾರೆ ಸೆಂಟ್ರಲ್ಲಿ, ಅವನೊಬ್ಬನು ಓಡಿ ಬರ್ತಾನೆ, ಆ ಕುರಿನ ಓಡಿಸ್ತಾನೆ, ಹಂಗೇ ಆ ಬೆಂಕಿ ಅವನು ಹೋಗ್ಬಿಡ್ತಾನೆ. ಆಮೇಲೆ ಇವು ಅದೇ ಕುರಿಯಿಂದನೇ ಸುತ್ತಿರ್ತಾವೆ. ಏನು ಮಾಡ್ತಿರ್ತಾವು? ಕುರಿಗಳು ನಾಯಕನ ನಿಂಬಲಿಸೋದಿಲ್ಲ. ಅವು ಕುರಿ ಹೆಂಗೆ ಹೋಗ್ತದೆ, ಇನ್ನೊಂದು ಕುರಿ ಹೆಂಗೆ ಹೋಗ್ತದೆ, ಹಂಗೆ ಹೋಗ್ತಿರ್ತದೆ. ಕೇಳ್ರಿ, ಇವಾಗ ಏಬೇಲನ್ ಏನು ಮಾಡ್ತಿದ್ದಾರೆ? ಕುರಿ ಕಾಯಿಸ್ತಾ ಇದ್ದ. ಅದಾದಮೇಲೆ ದೇವರು ಅಬ್ರಾಮನನ್ನು ಆರಿಸ್ಕೊಳ್ತಾನೆ. ಅಬ್ರಾಮನು ಕೂಡ ಸಾಧಾರಣ ಮನುಷ್ಯರಿ. ಅಬ್ರಾಮನು ಕೂಡ ಏನು ಮನುಷ್ಯ? ಸಾಧಾರಣ ಮನುಷ್ಯ. ಆತನು ಮೂರ್ತಿಗಳನ್ನು ಮಾಡಿ ಮಾರ್ತಾ ಇದ್ದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಆತನ ಹತ್ರ ಕೂಡ ಏನು ಬಂದವು? ಕುರಿ ಬಂದವು ರೀ. ಆತನ ಹತ್ರ ಕೂಡ ಕುರಿ, ದನಗಳು, ಎಲ್ಲ ಐಶ್ವರ್ಯವಂತನಾದ. ಈ ವಾಸ್ ವೆರಿ ಸಿಂಪಲ್ ಮ್ಯಾನ್, ಸಾಧಾರಣವಾದ ವ್ಯಕ್ತಿ. ಆದರೆ ದೇವರು ಆರಿಸಿಕೊಂಡದ್ರಿಂದ ಬೈಬಲ್ ಹೇಳುತ್ತಿದೆ, ಭೂಮಿ ಆತನ ಐಶ್ವರ್ಯವನ್ನು ತಾಳಲಾರದೆ ಹೋಯಿತು. ಅರ್ತ್ ಕುಡ್ ನಾಟ್ ಬೇರ್ ದ ರಿಚೆಸ್ ಆಫ್ ಏಬ್ರಹಾಮ್. ಅಷ್ಟು ಐಶ್ವರ್ಯವಂತನಾಗಿ ದೇವರು ಅವನನ್ನು ಮಾಡಿದ. ಅವನು ಯಾರಾಗಿದ್ದಾರೆ? ಸಾಧಾರಣವಾದ ವ್ಯಕ್ತಿ ಆಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದಮೇಲೆ ದೇವರು ಈಸಾಕನನ್ನು ಆರಿಸಿಕೊಳ್ತಾನೆ. ಈಸಾಕನ ಕೂಡ ಏನು ಮಾಡ್ತಿದ್ದಂತೆ? ಕುರಿ ಕಾಯ್ತಾ ಇದ್ದಾರೆ. ಯಾಕೋಬನ್ ಏನು ಮಾಡ್ತಾ ಇದ್ದಾರೆ? 14 ವರ್ಷ ಅವ್ರ ಮಾಮನ ಮನೆಯಲ್ಲಿ ಕೂಡ ಏನು ಮಾಡ್ದ? ಕುರಿನೇ ಕಾಯ್ದ. ಇವರೆಲ್ಲ ಸಾಧಾರಣ ಜನರು. ದೇವರು ಇವರನ್ನು ಆರಿಸಿಕೊಂಡ. ದೇವರು ಇವರನ್ನು ಆರಿಸಿಕೊಂಡು ಅವರ ಜೀವಿತದಲ್ಲಿ ಆತನ ಉದ್ದೇಶವನ್ನು ನೆರವೇರಿಸಿದನು. ಪ್ರಿಯರೇ, ನೋಡ್ರಿ, ಇದೇ ಯಾಕೋಬನಿಂದ ಇಸ್ರಾಯೇಲರ 12 ಕುಲಗಳು ಬಂದವ್ರಿ. ಅದೇ ಕುಲದಿಂದ ಯೇಸು ಸ್ವಾಮಿ ಬಂದನು. ಸಾಧಾರಣ ಜನರು, ದೇವರ್ ಆರ್ಡಿನರಿ ಪೀಪಲ್. ಅವರು ಸಾಧಾರಣ ಜನರು, ಆದರೆ ದೇವರು ಅವರನ್ನು ಆರಿಸಿಕೊಂಡನು. ಹಲ್ಲೆಲೂಯಾ. ನೀನು ನಾನು ಸಾಧಾರಣ ಜನರೇ, ಆದರೆ ಒಂದು ನಿಮ್ಮ ಮನಸ್ಸಿನಲ್ಲಿ ಮುದ್ರೆ ಹಾಕ್ಸ್ಕೊಳ್ರಿ, ನೀನು ನಾನು ದೇವರಿಂದ ಆರಿಸಲ್ಪಟ್ಟವರು. ವಿ ಆರ್ ಆರ್ಡಿನರಿ ಪೀಪಲ್, ಬಟ್ ಪುಟ್ ಎ ಸೀಲ್ ಇನ್ ಯೋರ್ ಮೈಂಡ್ ದಟ್ ಯು ಆರ್ ಚೋಸನ್ ಬೈ ಗಾಡ್. ನೀನು ಸಾಧಾರಣ ಅಲ್ಲ, ನೀನು ದೇವರಿಂದ ಆರಿಸಲ್ಪಟ್ಟವನು. ಆಮೇನ್. ನಿನ್ನ ಮನಸ್ಸಿನಲ್ಲಿ ಒಂದು ಮುದ್ರೆ ಹಾಕು. ಏನು ಹೇಳ್ರಿ? ಎಲ್ಲರಿ ಕೈ ಇಡ್ರಿ. ನನ್ನ ಮನಸ್ಸಿನಲ್ಲಿ ಎಲ್ಲ ಹಿಂಗಿಡ್ಬೇಡ್ರಿ, ಹಿಂಗಿಡ್ರಿ. ಮನಸ್ಸಿನಲ್ಲಿ ಮುದ್ರೆ ಹೇಳ್ರಿ, ಹಿಂಗೆ ಹೊಡಿರಿ. ಮುದ್ರೆ ಹಿಂಗೆ ಹೊಡಿತಾರೆ, ಸೀಲ್ ಹಿಂಗಲ್ಲ. ನನ್ನ ಮನಸ್ಸಿನಲ್ಲಿ ಇವತ್ತು ಮುದ್ರೆ ಹಾಕುತ್ತಿದ್ದೇನೆ. ಹಾಕಿಲ್ಲ ಅಂದರೆ ಹಂಗೆ ಇರ್ತೀರಿ ನೋಡ್ರಿ. ಎಲ್ಲ ಹೇಳ್ರಿ, ನನ್ನ ಮನಸ್ಸು. ಎಲ್ಲರೂ ತೋರಿಸಿ, ಮನಸ್ಸಿನಲ್ಲಿ ಮುದ್ರೆ ಹಾಕುತ್ತಿದ್ದೇನೆ. ಏನಂತೇಳಿ? ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. 3 ಸಾರಿ ಹೇಳ್ರಿ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಹೇಳ್ರಿ, ಜೋರಾಗಿ ಹೇಳ್ರಿ. ಹಲ್ಲೆಲೂಯಾ. ಅಬ್ರಹಾಂ, ಈಸಾಕ್, ಯಾಕೋಬ್ ಸಾಧಾರಣ ಜನರು. ದೇವರು ಅವರನ್ನು ಏನು ಮಾಡಿದರಿ? ಆರಿಸಿಕೊಂಡನು. ಹಲ್ಲೆಲೂಯಾ. ಅದಾದ ಮೇಲೆ ಒಬ್ಬ ವ್ಯಕ್ತಿ ಐಗುಪ್ತ ದೇಶದಲ್ಲಿ ಆತನು ಹುಟ್ಟಿದ. ಆ ಬಹಳ ಕಷ್ಟ ಪರಿಸ್ಥಿತಿಯಲ್ಲಿ, ಎಲ್ಲ ಹಿಬ್ರಿಯ ಮಕ್ಕಳನ್ನು ಸಾಯುವಂಥ ಪರಿಸ್ಥಿತಿಯಲ್ಲಿ ಆತನು ಹುಟ್ಟಿದ. ಆತನ ಹೆಸರು ಮೋಶೆ.
ಫರೋವನ ಮಗಳು ಆತನನ್ನು ನೈಲ್ ನದಿಯಲ್ಲಿ ಕಂಡುಕೊಂಡಳು. ನೀರಿನಿಂದ ಆತನನ್ನು ಎಳೆದಿದ್ದೇನೆ ಅಂತೇಳಿ ಆತನಿಗೆ ಮೋಶೆ ಅಂತೇಳಿ ಹೆಸರಿಟ್ಟಳು. ಹಲ್ಲೆಲೂಯ. ಮೋಶೆ ಅಂದರೆ ಅರ್ಥ ಏನು ಗೊತ್ತಾ? ನೀರಿನಿಂದ ಎಳೆಯಲ್ಪಟ್ಟವನು. ಹಲ್ಲೆಲೂಯ. ನೀರಿನಿಂದ ಅವನು ಎಳೆಯಲ್ಪಟ್ಟ. 40 ವರ್ಷ ಫರೋವನ ಮನೆಯಲ್ಲಿ ಬದುಕಿದ ಪ್ರಿಯರೇ. ಅದಾದಮೇಲೆ ಓಡಿ ಹೋದ. ಅವ್ರ ಮಾಮನ ಮನೆಯಲ್ಲಿ ಏನು ಮಾಡ್ತಿದ್ದಂತೆ? ಆ ಬೆಟ್ಟದ ಹತ್ರ ಹೋಗಿ ಕುರಿ ಕಾಯ್ತಾ ಇದ್ದ. ಅವನು ಬೆಟ್ಟವನ್ನು ಹತ್ತಿ ಕುರಿಗಳನ್ನು ಮೇಯಿಸ್ತಿರ್ಬೇಕಾದ್ಲೇ ಆ ಉರಿಯುವ ಪೊದೆಯಲ್ಲಿ ದೇವರು ಕಾಣಿಸ್ಕೊಂಡ. ಮೋಶೆ, ಮೋಶೆ, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು, ಚಪ್ಪಲಿಗಳನ್ನು ಬಿಟ್ಟು ಬಾ. ಮೋಶೆ, ನನ್ನ ಜನರ ಕೂಗನ್ನು ನಾನು ಕೇಳಿದ್ದೇನೆ, ಅವರ ಪ್ರಾರ್ಥನೆಗೆ ನಾನು ಉತ್ತರ ಕೊಟ್ಟಿದ್ದೇನೆ. ನನ್ನ ಜನರು ದಾಸತ್ವದಲ್ಲಿದ್ದಾರೆ, ಅವರನ್ನು ಬಿಡಿಸ್ಬೇಕು ನೀನು. ಹೌದಾ ದೇವಾ? ನನಗೆ ಮಾತು ಬರೋದಿಲ್ಲಪ್ಪ, ನಾನು ಮಾತು ಬರೋದಿಲ್ಲ. ತೊದಲು ನುಡಿಯವನು. ಯಾರಿವನು? ಸುಳ್ಳು ಹೇಳ್ದಾರಿ. ನೀವು ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ರಿ, ಆತನು ವಾಕ್ಚಾತುರ್ಯ ಉಳ್ಳವನಾಗಿದ್ದನು. ರೋಮ ಪತ್ರಿಕೆಯಲ್ಲಿ ಬರೆಯಲ್ಪಡ್ತದೆ, ಆತನು ಚೆನ್ನಾಗಿ ಮಾತಾಡುವವನಾಗಿದ್ದನು. ಐಗುಪ್ತ್ಯರ ಸಕಲ ವಿದ್ಯೆಗಳನ್ನು ಕಲಿತಿದ್ದನು. ಆದರೂ ಅವನು ನೆವಗಳನ್ನು ಹೇಳಿದ. ಹೇಳ್ರಿ, ಏನು ಹೇಳ್ದ ರೀ? ನೆವ. ಹೇಳ್ರಿ, ಏನು ಹೇಳ್ದ? ಭಾಳ ಜನ ದೇ ಸೇ ರೀಸನ್ಸ್, ನೆಪಗಳನ್ನು ಹೇಳ್ತಾರ್ರಿ. ನೆಪಗಳು ಹೇಳುವವರನ್ನು ದೇವರು ಇಷ್ಟಪಡೋದಿಲ್ಲ ರೀ. ನೆಪಗಳು ಹೇಳುವವರು ದೇವರಿಗೆ ಇಷ್ಟ ಇಲ್ಲ. ಇವನು ನೆಪ ಹೇಳ್ದ. ಏನಂತ ಹೇಳ್ದ? ದೇವರೇ, ನಾನು ತೊದಲು ನುಡಿಯವನಪ್ಪ. ಆಗ ದೇವರು ಹೇಳ್ದ, ಆಯ್ತಪ್ಪ, ನೀನು ಹೋಗು, ನಿನ್ನ ಅಣ್ಣನಾದ ಆರೋನನಿಗೆ ನಾನು ಹೇಳ್ತೀನಿ, ಅವನು ನಿನಗೆ ಬಾಯಿಗೆ ಬಾಯಾಗಿ ಮಾತಾಡ್ತಾನೆ. ದರ್ಶನ ಕೊಟ್ಟಿದ್ದು ದೇವರು ಮೋಶೆಗೆ, ಆರೋನನಿಗೆ ದೇವರು ಕರೀಲಿಲ್ಲ. ಆದರೆ ಆರೋನನು ಇವನಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದರಿ. ಭಾಳ ಇಂಪಾರ್ಟೆಂಟ್ ರೀ. ಮೇನ್ ಪ್ಲೇಯರ್ ಇಂಪಾರ್ಟೆಂಟ್. ಯಾಕೆಂದರೆ ಮೇನ್ ಪ್ಲೇಯರಲ್ಲಿ ಏನಿರ್ತದೆ? ಫಿಟ್ನೆಸ್ ಇರ್ತದೆ ರೀ. ಕ್ರಿಕೆಟಲ್ಲಿ 11 ಜನ ಕ್ರಿಕೆಟ್ ಆಡ್ತಾರೆ ರೀ. ಯಾರನ್ನ ಆರಿಸ್ತಾರೆ ಗೊತ್ತಾ ರೀ? ಫಿಟ್ ಆಗಿರೋರು ಆರಿಸ್ತಾರೆ ರೀ, ಫಾರ್ಮಲ್ಲಿರೋರು ಆರಿಸ್ತಾರೆ ರೀ, ಕನ್ಸಿಸ್ಟೆನ್ಸಿ ಇರೋರು ಆರಿಸ್ತಾರೆ. ಆದರೆ ಸಬ್ಸ್ಟಿಟ್ಯೂಟ್ ಬರ್ತಾರಲ್ಲ, ಅವ್ರು ಏನಾದರೂ ಒಂದು ಕ್ಯಾಚ್ ಬಿಟ್ಬಿಟ್ರೆ ಅನ್ಕೊಳ್ರಿ, ಮುಗೀತು ಕತೆ, ಇಡೀ ಮ್ಯಾಚೇ ಸೋತೋಗ್ಬಿಡ್ತಾರೆ. ಇವಾಗ ಆರೋನನು ಅವನಿಗೆ ಬದಲಾಗಿದ್ದ. ಮೋಶೆ ಮಾತಾಡೋ ಜಾಗದಲ್ಲಿ ಆರೋನನು ಮಾತಾಡ್ತಿದ್ದ. ಮೋಶೆ ಮಾತಾಡೋ ಜಾಗದಲ್ಲಿ ಆರೋನನು ಮಾತಾಡ್ತಿದ್ದ. ಮೋಶೆ ಕೊಡೋ ಉತ್ತರದಲ್ಲಿ ಆರೋನನು ಕೊಡ್ತಾ ಇದ್ದ. ಒಂದು ದಿನ ಮೋಶೆ ಹೋದ, ಬೆಟ್ಟವನ್ನು ಹತ್ತಿ ಅಲ್ಲಿ ಮಾತಾಡ್ತಾ ಇದ್ದಾನೆ ದೇವರ ಹತ್ರ. ಆರೋನನು ಕೆಳಗಡೆ ಇದ್ದಾನೆ. ಆರೋನನಿಗೆ ದರ್ಶನ ಇಲ್ಲ. ಹಿ ವಾಸ್ ನಾಟ್ ಎ ಲೀಡರ್. ಲೀಡರ್ ಮೇಲೆ ಇದ್ದಾನೆ. ಜನ ಲೀಡರ್ ಇಲ್ಲದೆ ಜೀವಿಸ್ತಾ ಇದ್ದಾರ್ರಿ. ಆರೋನನು ಅವರಿಗೆ ಬೇಕಾದದನ್ನು ಕೊಟ್ಟುಬಿಟ್ಟ. ಆರೋನನು ಅವ್ರಿಗೆ ಏನು ಮಾಡಿಬಿಟ್ಟ? ಅವ್ರಿಗೆ ಬೇಕಾದದ ಬಸವ ಮೂರ್ತಿಯನ್ನು ಕೊಟ್ಬಿಟ್ಟ ರೀ. ಜನರನ್ನು ಮಿಸ್ಲೀಡ್ ಮಾಡಿಬಿಟ್ಟ, ಜನರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿಬಿಟ್ಟ. ಕಾರಣ, ಆರಿಸಿಕೊಂಡ ಮೋಶೆ ಬೆಟ್ಟದ ಮೇಲಿದ್ದಾನೆ, ಆರಿಸಿಕೊಂಡಂಥ ನಾಯಕ ಬೆಟ್ಟದ ಮೇಲಿದ್ದಾನೆ. ಅವನಿಗೆ ದರ್ಶನ ಇದೆ, ಅವನಿಗೆ ಕರೆ ಇದೆ. ಕರೆ ಇಲ್ಲದ ಆರೋನ, ದರ್ಶನ ಇಲ್ಲದ ಆರೋನನು ಏನು ಮಾಡ್ದ? ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡಿಬಿಟ್ಟರಿ, ದೇವರ ಉಗ್ರತೆಗೆ ಗುರಿ ಮಾಡಿಬಿಟ್ಟ. ಅವನು ದೇವ ಜನರನ್ನು ನಡೆಯಬೇಕಾದ ಮಾರ್ಗದಲ್ಲಿ ನಡೆಸಲಿಲ್ಲ. ಯಾಕೆಂದರೆ ಕರೆಯಲ್ಪಟ್ಟ ಮೋಶೆ, ಆರಿಸಲ್ಪಟ್ಟ ಮೋಶೆ ದೇವರೊಂದಿಗೆ ಮಾತಾಡ್ತಾ ಇದ್ದಾನ್ರಿ. ಹಲ್ಲೆಲೂಯ. ಅದಾದಮೇಲೆ ನಾವು ನೋಡ್ತೇವೆ ಪ್ರಿಯರೇ, ದಾವೀದನನ್ನು ದೇವರು ಆರಿಸಿಕೊಳ್ತಾನೆ. ಅದಕ್ಕಿಂತ ಮುಂಚೆ ದೇವರು ಸೌಲನನ್ನು ಕೂಡ ಆರಿಸ್ಕೊಳ್ತಾನೆ. ಸೌಲನ್ ಯಾರ್ರೀ? ಕತ್ತೆಗಳನ್ನು ಹುಡ್ಕೊಂಡು ಹೋದಂತೆ ರೀ. ಏನು ಹುಡ್ಕೊಂಡು ಹೋದಂತೆ? ಕತ್ತೆಗಳನ್ನು ಹುಡ್ಕೊಂಡು ಬಂದವನು. ಅವನನ್ನು ಸಮುವೇಲನು ಎದುರುಗೊಂಡು ಹೇಳ್ತಾನೆ, ನೀನು ಇಸ್ರಾಯೇಲ್ ರಾಜ ಆಗಬೇಕು. ಅಲ್ಲೇ ಅಭಿಷೇಕ ಮಾಡ್ತಾನ್ರಿ. ಕತ್ತೆಗಳನ್ನು ಹುಡುಕುವವನು ಸೌಲನು. ಅದಾದಮೇಲೆ ನಾವು ನೋಡ್ತೇವೆ ದಾವೀದನನ್ನು ದೇವರು ಆರಿಸಿಕೊಳ್ತಾನೆ. ನೋಡ್ರಿ, ಬ್ಯೂಟಿಫುಲ್ ವಚನ ದಾವೀದನ ಬಗ್ಗೆ ನೀವು ಓದಿರ್ಬೇಕು ಪ್ರಿಯರೇ. ಕೀರ್ತನೆಗಳು 78ನೇ ಅಧ್ಯಾಯ, ವೆರಿ ಬ್ಯೂಟಿಫುಲ್ ವಚನ. ದಾವೀದನ ಕುರಿತಾಗಿ ಬರೆಯಲ್ಪಟ್ಟ ವಚನ ಪ್ರಿಯರೇ, ಬ್ಯೂಟಿಫುಲ್ ವಚನ. 78ನೇ ಅಧ್ಯಾಯ ಅದರ 70, 71, 72ನೇ ವಚನ ಓದಿಕೊಳ್ಳೋಣ. ದಾವೀದನ ಕುರಿತು ದೇವರು ಹೇಳಿದ ಮಾತು. 78ನೇ ಅಧ್ಯಾಯ 70, 71, 72 ಓದೋಣ. ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿ ಕುರಿ ಹಟ್ಟಿಯಿಂದ ತೆಗೆದುಕೊಂಡು ಮರಿ ಕುರಿಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ ಅವನನ್ನು ತನ್ನ ಪ್ರಜೆಗಳಾದ ಯಾಕೋಬರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲರನ್ನು ಸಾಕುವುದಕ್ಕೆ ನೇಮಿಸಿದನು. ಹಲ್ಲೆಲೂಯ. ಇವನು ಅವರನ್ನು
ಯಥಾರ್ಥ ಹೃದಯದಿಂದ ಸಾಕಿ ತನ್ನ ಹಸ್ತ ಕೌಶಲ್ಯದಿಂದ ನಡೆಸಿದನು. ಎಂಥ ಬ್ಯೂಟಿಫುಲ್ ರೀ. ದಾವೀದನು ಕುರಿಗಳನ್ನು ಕಾಯ್ತಾ ಇದ್ದ, ಕುರಿ ಹಟ್ಟಿಯನ್ನು ಕಾಯ್ತಾ ಇದ್ದ, ಕುರಿ ಮರಿಗಳನ್ನು ನೋಡಿಕೊಳ್ತಾ ಇದ್ದಾರೆ. ಕೇಳ್ರಿ, ದೇವರು ಅವನನ್ನು ಕುರಿ ಹಟ್ಟಿ ಒಳಗಿಂದ ಆರಿಸಿಕೊಂಡನು. ಆಮೇನ್. ಹಿ ವಿಲ್ ನಾಟ್ ಕ್ವಾಲಿಫೈ ಬಟ್ ಹಿ ವಿಲ್ ಕ್ವಾಲಿಫೈ ದ ಕಾಲ್ಡ್. ಆತನು ಯಾರೆಲ್ಲ ಯೋಗ್ಯತೆ ಇದ್ದಾರೋ ಅವರನ್ನು ಆರಿಸಿಕೊಳ್ಳೋದಿಲ್ಲ, ಯಾರನ್ನು ಆತನು ಕರೀತಾನೋ ಅವರನ್ನು ಯೋಗ್ಯರನ್ನಾಗಿ ಮಾಡ್ತಾನೆ ಪ್ರಿಯರೇ. ಆಮೇನ್, ಹಲ್ಲೆಲೂಯಾ. ಹೇಳ್ರಿ, ಆತನು ಯೋಗ್ಯತೆ ಇರುವವರನ್ನು ಕರೆಯೋದಿಲ್ಲ, ಕರೆಯುವವರನ್ನು ಕರೆಗೆ ಯೋಗ್ಯರನ್ನಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ಹಿ ವಿಲ್ ನಾಟ್ ಕಾಲ್ ದ ಕ್ವಾಲಿಫೈ ಬಟ್ ಹಿ ವಿಲ್ ಕ್ವಾಲಿಫೈ ದ ಒನ್ ಹೂ ಆರ್ ಕಾಲ್ಡ್. ಯಾರನ್ನು ದೇವರು ಕರೀತಾನೋ ಅವರನ್ನು ದೇವರು ಆತನ ಕರೆಗೆ ಯೋಗ್ಯರನ್ನಾಗಿ ಮಾಡ್ತಾನೆ ಪ್ರಿಯರೇ. ದಾವೀದನ ಅರಸನಲ್ಲ, ಕುರಿಗಳನ್ನು ಕಾಯುವವನು, ಕುರಿ ಮರಿಗಳನ್ನು ಕಾಯುವವನು. ಆದರೆ ದೇವರು ಅವನನ್ನು ಕರೀತಾನೆ, ಯೋಗ್ಯತೆ ಇಲ್ಲದೆ ಇರುವವನನ್ನು, ಕುರಿಗಳನ್ನು ಕಾಯುವವನನ್ನು, ಗಣನೆಗೆ ಇಲ್ಲದವರನ್ನು ಅವನನ್ನು ಕರೆದು ದೇವರು ಏನು ಮಾಡ್ತಾನೆ ಗೊತ್ತಾ ರೀ? ಹಸ್ತ ಕೌಶಲ್ಯದಿಂದ. ಅಂದರೆ ಆತನ ಕೈಗಳಿಗೆ ಯುದ್ಧ ವಿದ್ಯೆಗಳನ್ನು ಕಲಿಸಿದ್ದಾನೆ. ದಾವೀದನು ಹೇಳ್ತಾನೆ, ದೇವರೇ ನೀನು ನನ್ನ ಕೈಗಳಿಗೆ, ನೀನು ನನ್ನ ಬೆರಳುಗಳಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿದ್ದಿ. ದೇವರು ಕಲಿಸ್ತಾನ್ರಿ. ಈ ದಿನ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ, ದೇವರು ನಿನಗೆ ಕಲಿಸ್ತಾನೆ. ನೀನು ಮನುಷ್ಯರಿಂದ ಆರಿಸಲ್ಪಟ್ಟವಳಲ್ಲ, ನೀನು ಮನುಷ್ಯನಿಂದ ಆರಿಸಲ್ಪಟ್ಟವನಲ್ಲ, ನೀನು ದೇವರಿಂದ ಆರಿಸಲ್ಪಟ್ಟವಳು. ಆತನು ನಿನಗೆ ಕಲಿಸುವಾತನಾಗಿದ್ದಾನೆ, ಆತನು ನಿನ್ನನ್ನು ಯೋಗ್ಯವಾಗಿ ಮಾಡುವಾತನಾಗಿದ್ದಾನೆ. ಹಿ ವಿಲ್ ಕ್ವಾಲಿಫೈ ಯು. ಆತನು ನಿನ್ನನ್ನು ಯೋಗ್ಯವಾಗಿ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಚಪ್ಪಾಳೆ ತಟ್ಟಿ ಒಂದ್ಸರಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದಮೇಲೆ ಪ್ರೇರೆ ನಾವು ನೋಡ್ತೇವೆ, ದೇವರು ಅನೇಕ ಜನರನ್ನು ಆರಿಸ್ಕೊಳ್ತಾನೆ. ನೆಹೆಮೀಯನನ್ನು ಆರಿಸ್ಕೊಳ್ತಾನೆ ಪ್ರೇರೆ. ನೆಹೆಮೀಯ ಯಾರಾಗಿದ್ದ? ಈ ವಾಸ್ ಎ ಕಪ್ ಬಿಯರರ್. ಪಾನಪಾತ್ರೆಯನ್ನು ಕೊಡ್ತಾ ಇದ್ದ ರಾಜನ ಹತ್ರ. ಆತನನ್ನು ದೇವರು ಆರಿಸಿಕೊಳ್ತಾನೆ. ಯಾಕೆ ಆರಿಸ್ಕೊಳ್ತಾನೆ ಗೊತ್ತಾ ಪ್ರಿಯರೇ? ಆ ಬಿದ್ದು ಹೋದ ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ತಿರುಗಿ ಜೀರ್ಣೋದ್ಧಾರ ಮಾಡುವುದಕ್ಕಾಗಿ, ಬೀಳಲ್ಪಟ್ಟಂಥ ಯೆರೂಸಲೇಮಿನ ಗೋಡೆಗಳನ್ನು ತಿರುಗಿ ಕಟ್ಟುವುದಕ್ಕಾಗಿ ದೇವರು ಯಾರನ್ನು ಆರಿಸ್ಕೊಳ್ತಾನೆ ರೀ? ಟೀ ಕೊಡೋನು. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಯಾರು ಕೊಡೋನು? ಟೀ ಕೊಡೋನು. ರಾಜನಿಗೆ ಏನು ಕೊಡೋನು? ನೀರು ಕೊಡೋನು. ಹೇಳ್ರಿ, ಯಾರು ಕೊಡೋರು? ನೀರು ಕೊಡೋರು. ಹೌದಲ್ಲ? ಇವಾಗ ನಾವು ಹೋಟ್ಲಿಗೆ ಹೋಗ್ತೀವಿ ಟಿಫಿನ್ ಮಾಡೋಕ್ಕೋ, ಊಟ ಮಾಡೋಕ್ಕೋ, ರಾತ್ರಿ ಊಟ ಮಾಡೋಕ್ಕೋ. ಅಲ್ಲಿ ಫಸ್ಟ್ ಬರ್ತಾನೆ ವೇಟರ್, ಬಂದು ಏನು ಕೊಡ್ತಾನೆ ರೀ ನಮಗೆ? ಏನು ಕೊಡ್ತಾನೆ ರೀ? ನೀರು. ಈ ವಾಸ್ ಅ ವೇಟರ್, ಅಂದರೆ ಕಾಯುವವನು. ಆತ ಯಾರು ರೀ? ಕಾಯ್ತಾನೆ ಆತ. ಇವಾಗ ವೇಟರ್ ಏನು ಮಾಡ್ತಾನೆ? ಬಂದು, ಸರ್ ಏನು ಕೊಡಲಿ ಸರ್? ಹೇಳ್ರಿ, ಸರ್ ಏನು ಕೊಡಲಿ ಸರ್? ನಾವು ಹೇಳೋವರೆಗೆ ಅವನು ಏನೇನು ಕೊಡ್ತಾನ? ಹಿ ವಿಲ್ ವೇಟ್. ದಟ್ಸ್ ವೈ ಈಸ್ ಕಾಲ್ಡ್ ವೇಟರ್, ಕಾಯುವವನು. ಈತನು ಕೂಡ ಯಾರಂತೆ? ಪಾನಪಾತ್ರ. ರಾಜನಿಗೆ ದ್ರಾಕ್ಷಾರಸನೋ, ನೀರೋ, ಟೀಯೋ ಕೊಡೋನು. ಇವನನ್ನು ದೇವರು ಆರಿಸಿಕೊಂಡ. ಯಾಕೆ? ಆ ಒಂದು ಯೆರೂಸಲೇಮಿನ ಗೋಡೆಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ, ಆಮೇಲೆ ಯೆರೂಸಲೇಮಿನ ಗೋಡೆಗಳನ್ನು ಕಟ್ಟುವುದಕ್ಕೆ. ನಾನು ಹೇಳ್ತೇನೆ, ದೇವರು ನಿನ್ನನ್ನು ಕೂಡ ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಕಾರಣ, ಬಿದ್ದು ಹೋದ ಜನರ ಜೀವಿತಗಳನ್ನು ನೀನು ಕಟ್ಟುವಂತೆ, ಆಮೇನ್, ದುಃಖದಲ್ಲಿರುವವರನ್ನು ನೀನು ಆಧರಿಸುವಂತೆ, ನನಗೆ ಗುರಿನೇ ಇಲ್ಲ ಎನ್ನುವಂಥ ಜನರನ್ನು ಆ ಗುರಿಯ ಕಡೆಗೆ ನಡೆಸಲಿಕ್ಕೆ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ರೋಗದಲ್ಲಿರುವವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ, ಬಲಹೀನರಾದವರನ್ನು ಬಲಪಡಿಸಲಿಕ್ಕಾಗಿ, ಜೀವನವೇ ಬೇಡ ಅಂತೇಳಿ ಜಿಗುಪ್ಸೆ ನಿರಾಶೆಯಿಂದ ಇರುವ ಜನರನ್ನು ನೀನು ಪ್ರೋತ್ಸಾಹಗೊಳಿಸುವುದಕ್ಕೆ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಆ ದಿನ ಯಾವ ರೀತಿ ಯೆರೂಸಲೇಮಿನ ಗೋಡೆಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ದೇವರು ನೆಹೆಮೀಯನನ್ನು ಆರಿಸಿಕೊಂಡನು, ಈ ದಿನ ಜನರ ಜೀವಿತಗಳನ್ನು ಕಟ್ಟುವುದಕ್ಕಾಗಿ, ಜನರ ಜೀವಿತಗಳನ್ನು ಉಜ್ಜೀವನಗೊಳಿಸುವುದಕ್ಕಾಗಿ, ನಾಶವಾಗಿ ಹೋಗುವಂಥ ಜನರನ್ನು ರಕ್ಷಣೆ ಮಾರ್ಗದಲ್ಲಿ ತರುವುದಕ್ಕಾಗಿ, ಆ ಕತ್ತಲೆಯಲ್ಲಿರುವಂಥ ಜನರನ್ನು ಬೆಳಕಿನಲ್ಲಿ ನಡೆಸುವುದಕ್ಕಾಗಿ, ಪರಿಹಾರವೇ ಇಲ್ಲ, ಉತ್ತರವೇ ಇಲ್ಲ ಎನ್ನುವಂಥ ಜನರಿಗೆ ನೀನೇ ಪರಿಹಾರವಾಗುವುದಕ್ಕಾಗಿ ಯೇಸು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನೀನಿರುವಂಥ ಸ್ಥಳದಲ್ಲಿ, ನೀನಿರುವಂಥ ಮನೆಯಲ್ಲಿ, ನೀನು ಮಾಡುವಂಥ ಕೆಲಸದಲ್ಲಿ ನೀನೇ ನೆಹೆಮೀಯ. ಯು ಆರ್ ನೆಹೆಮೀಯ. ನಿನ್ನನ್ನು ಯೇಸು ಆರಿಸಿಕೊಂಡಿದ್ದಾನೆ. ನೀನು ಕೆಲಸ ಮಾಡುವ ಜಾಗದಲ್ಲಿ ಒಬ್ಬ ನೆಹೆಮೀಯನಂತೆ ನೀನು ಕಾರ್ಯ ಮಾಡು.
ನೀನು ಮಾಡುವ ವ್ಯಾಪಾರದಲ್ಲಿ ಒಂದು ನೆಹೆಮೀಯನಂತೆ ಇರು. ನೀನು ಹೋಗುವ ಶಾಲೆ ಕಾಲೇಜುಗಳಲ್ಲಿ ನೆಹೆಮೀಯನಂತೆ ನೀನಿರು. ನೀನಿರುವಂಥ ಮನೆ ವಟಾರ ಏರಿಯಾದಲ್ಲಿ ಜಿಲ್ಲೆಯಲ್ಲಿ ನೀನೊಬ್ಬ ನೆಹೆಮೀಯನಂತೆ ಇರು. ಬಿದ್ದು ಹೋದ ಜನರ ಜೀವಿತಗಳನ್ನು ತಿರುಗಿ ಕಟ್ಟುವವನಾಗುವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವನವೇ ಬೇಡ ಎನ್ನುವಂಥ ಜನರಿಗೆ ನೀನು ಭರವಸೆಯನ್ನು ಕೊಡುವ ನೆಹೆಮೀಯನಾಗಿರು. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ದೇವರು ನಿನ್ನನ್ನು ಏನು ಮಾಡಿದ್ದಾನೆ? ಆರಿಸಿಕೊಂಡಿದ್ದಾನೆ ರೀ. ನಾವು ನೋಡ್ತೇವೆ ಜೀವಿತ, ಎಸ್ತರ್ ಜೀವಿತ. ಹಲ್ಲೆಲೂಯಾ. ವಿಗ್ರಹಾರಾಧನೆ ಮಾಡುವ ರಾಜನನ್ನು ಆಕೆ ಮದುವೆ ಆದಳ್ರಿ. ಆದರೆ ದೇವರು ಆಕೆಯನ್ನು ತನ್ನ ಜನರನ್ನು ಬಿಡಿಸುವುದಕ್ಕಾಗಿ ಆರಿಸಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಇನ್ನು ಯೇಸುವನ್ನು ಅರಿಯದೆ ಎಷ್ಟೋ ಜನರಿದ್ದಾರೆ ಲೋಕದಲ್ಲಿ. ಯೇಸುವನ್ನು ಅರಿಯದೆ ಅವರು ನಿತ್ಯ ನರಕಕ್ಕೆ ಹೋಗುತ್ತಾ ಇದ್ದಾರೆ. ನೀನು ಒಬ್ಬ ಎಸ್ತರಳಾಗಿ ಆ ಜನರನ್ನು ನಾಶನ ಮಾರ್ಗದಿಂದ ಬಿಡಿಸುವುದಕ್ಕಾಗಿ ಸಾಧಾರಣವಾದ ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ. ಭಾಳ ಜನ ಅನ್ಕೊಳ್ತಾರೆ ದೇವರು ಸೇವೆ ಮಾಡೋದು ಬರೀ ಪುರುಷರು ಸ್ತ್ರೀಯರಲ್ಲ. ಇಲ್ಲ ಪ್ರಿಯರೇ, ಸ್ತ್ರೀ ಪುರುಷ ಎನ್ನುವಂಥ ಭೇದ ಸತ್ಯವೇದದಲ್ಲಿ ಇಲ್ಲ. ದೇರ್ ಇಸ್ ನೋ ಪಾರ್ಶಾಲಿಟಿ ಆಫ್ ಜೆಂಡರ್ ಇನ್ ಬೈಬಲ್. ಬೈಬಲಲ್ಲಿ ಯಾವುದೇ ಲಿಂಗ ಭೇದ ಇಲ್ಲ ರೀ. ದೇವರು ಎಲ್ಲರನ್ನ ಸಮಾನವಾಗಿ ನೋಡುವ ದೇವರಾಗಿದ್ದಾನೆ. ಎಸ್ತರನ್ನು ಉಪಯೋಗ ಮಾಡಿದ ದೇವರು ನೀನು ಸಿದ್ಧವಾಗಿರೋದಾದರೆ ನಿನ್ನನ್ನು ಉಪಯೋಗಿಸ್ತಾನೆ. ಎಸ್ತರಳು ಯಾವ ರೀತಿ ಉಪವಾಸವಾಗಿದ್ದು ತನ್ನ ಜನರಿಗೋಸ್ಕರ ತನ್ನ ದೇಶಕ್ಕೋಸ್ಕರ ದೇವರಿಗೆ ಮೊರೆ ಇಟ್ಟಳು. ಆಕೆಯನ್ನು ದೇವರು ಉಪಯೋಗಿಸಿದ. ನಿನ್ನನ್ನು ದೇವರು ಉಪಯೋಗಿಸ್ತಾನೆ. ಯಾಕೆ ದೇವರು ಎಸ್ತರಳನ್ನು ಉಪಯೋಗಿಸಿದ, ನಿನ್ನನ್ನು ಉಪಯೋಗಿಸ್ತಾ ಇಲ್ಲ? ಕಾರಣ ಎಸ್ತರಳು ಸಿದ್ಧವಾಗಿದ್ದಳು. ಶಿ ವಾಸ್ ರೆಡಿ ಟು ಗೋ ಫಾರ್ ಹರ್ ಪೀಪಲ್. ಆಕೆ ಜನರಿಗಾಗಿ ಹೋಗ್ಲಿಕ್ಕೆ ಆಕೆ ಸಿದ್ಧವಾಗಿದ್ದಳು. ಆಕೆ ಜನರಿಗಾಗಿ ಆಕೆ ಊಟವನ್ನು ಬಿಟ್ಟಳು, ಉಪವಾಸವಿದ್ದಳು. ದೇವರು ಆಕೆಯನ್ನು ಉಪಯೋಗಿಸಿದ. ತನ್ನ ಜನರನ್ನು ಬಿಡುಗಡೆ ಮಾಡೋದಕ್ಕಾಗಿ ಎಸ್ತರನ್ನು ಉಪಯೋಗಿಸಿದ. ನೀನು ಒಂದು ವೇಳೆ ಆರಿಸಲ್ಪಟ್ಟ ನೀನು, ಕರೆಯಲ್ಪಟ್ಟ ನೀನು ಸಿದ್ಧವಾಗುವುದಾದರೆ ನಿನ್ನನ್ನು ಕೂಡ ದೇವರು ಉಪಯೋಗ ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಜನರನ್ನು ದೇವರು ಉಪಯೋಗಿಸಿದ. ಪ್ರವಾದಿಯಾದ ಯೆರೆಮೀಯನನ್ನು ದೇವರು ಉಪಯೋಗಿಸಿದ. ಯೆಹೆಜ್ಕೇಲನನ್ನು ದೇವರು ಉಪಯೋಗಿಸಿದ ಪ್ರಿಯರೇ. ಯೆಶಾಯನನ್ನು ದೇವರು ಉಪಯೋಗಿಸಿದ. ಯೆಶಾಯನ ಕೂಡ ಹೇಳ್ದ, ಸ್ವಾಮಿ ನನಗೆ ಮಾತು ಬರೋದಿಲ್ಲಪ್ಪ. ಯೆರೆಮೀಯ ಹೇಳ್ದ, ದೇವರೇ ನಾನು ಸಣ್ಣವನಪ್ಪ. ಕಮಾನ್, ದೇವರು ಹೇಳ್ದ, ನಾನು ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯಾಗಿ ನೇಮಿಸಿದ್ದೇನೆ. ಯೆಶಾಯನ ನಾಲಿಗೆಯನ್ನು ಬೆಂಕಿ ಸ್ಪರ್ಶಿಸಿದಂತೆ. ಆಮೇನ್. ದೇವರು ಯಾರನ್ನಾದರೂ ಉಪಯೋಗ ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಇಫ್ ದೇ ಆರ್ ಅವೈಲಬಲ್. ಗಾಡ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಎಬಿಲಿಟಿ, ಗಾಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಯುವರ್ ಅವೈಲಬಿಲಿಟಿ. ದೇವರಿಗೆ ನಿನ್ನ ಸಾಮರ್ಥ್ಯದಲ್ಲಿ ಆತನಿಗೆ ಆಸಕ್ತಿ ಇಲ್ಲ. ದೇವರಿಗೆ ನಿನ್ನ ಲಭ್ಯತೆ ದೇವರಿಗೆ ಬೇಕು. ಒಂದು ವೇಳೆ ನೀನು ದೇವರಿಗೆ ಸಿಗುವುದಾದರೆ ದೇವರು ನಿನ್ನನ್ನು ಉಪಯೋಗ ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕದಲ್ಲಿ ಸೇವೆ ಮಾಡ್ತಿರ್ಬೇಕಾದ್ರೆ ಆತನ 12 ಜನರನ್ನು ಆರಿಸ್ಕೊಳ್ತಾನೆ ಪ್ರಿಯರೇ. ಅದರಲ್ಲಿ 50% ಇಲ್ಲಾಂದ್ರೆ 60% ಜನ ಮೀನುಗಾರರಾಗಿದ್ದರು ಪ್ರಿಯರೇ. ಅವರೇನಾಗಿದ್ದರು? ಮೀನುಗಾರರಾಗಿದ್ದರು. ಮತ್ತಾಯನು ಅವನು ಸುಂಕವನ್ನು ವಸೂಲಿ ಮಾಡುವನಾಗಿದ್ದ ಎಂಬುದಾಗಿ ಹೇಳ್ತಾರೆ. ಮತ್ತು ಇಸ್ಕರಿಯೋತ ಯೂದ ಅವನೊಂದು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತೇಳಿ ಹೇಳ್ತಾರೆ. ಇನ್ನೂ ಸ್ವಲ್ಪ ಜನ ಮತಾಂಧರು, ಅಂದರೆ ಅವರು ಮತದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು. ಇನ್ನೂ ಸ್ವಲ್ಪ ಜನ ಏನು, ಪೇತ್ರ, ಯೋಹಾನ, ಯಾಕೋಬ, ಇವರೆಲ್ಲರೂ ಕೂಡ ಮೀನುಗಾರರು. ಯಾರಲ್ರಿ? ಎಲ್ಲರೂ ಅವರಿಗೆ ಕುಟುಂಬಗಳಿದ್ದವು ರೀ. ಅವರಿಗೆ ಕುಟುಂಬಗಳಿದ್ದವು, ಮೀನಿತ್ತು, ಮೀನಿನ ವ್ಯಾಪಾರ ಇತ್ತು ಅವ್ರಿಗೆ. ಅವ್ರ ಹತ್ರ ದೋಣಿ ಇದ್ದವು. ಅದಕ್ಕೆ ಪೇತ್ರ ತನ್ನ ದೋಣಿಯನ್ನು ಯಾರಿಗೆ ಕೊಡ್ತಾನೆ? ಲೋನ್ ಆಗಿ ಯೇಸು ಸ್ವಾಮಿ ಕೊಡ್ತಾನೆ ರೀ. ದೇ ಆರ್ ಫಿಶರ್ ಮ್ಯಾನ್. ಅವರು ಮೀನು ಹಿಡಿಯೋರು. ಅವ್ರಿಗೆ ಯಾವುದೇ ವಿದ್ಯಾಭ್ಯಾಸ ಇರಲಿಲ್ಲ. ದೇ ಆರ್ ಅನ್ಎಜುಕೇಟೆಡ್ ಪೀಪಲ್. ಅವರಿಗೆ ಬರೀ ಮೀನು ಹಿಡಿಯೋದು ಗೊತ್ತು, ಅವರಿಗೆ ಬರೇ ಬಲೆ ಹಾಕೋದು ಗೊತ್ತು, ಅವರಿಗೆ ಗಲಿಲಾಯ ಸಮುದ್ರದಲ್ಲಿ ಎಲ್ಲಿ ಮೀನು ಸಿಗ್ತದೆ ಎಲ್ಲಿ ಸಿಗೋದಿಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರು ಈ ಲೋಕದಲ್ಲಿ ಜ್ಞಾನಿಗಳಾಗಿದ್ದರು ರೀ. ಮೀನು ಹಿಡಿಯೋದಲ್ಲಿ ಅವರು ಜ್ಞಾನಿಗಳಾಗಿದ್ದರು. ಅಂಥ ಜನರನ್ನು ದೇವರು ಆರಿಸಿಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥ ಜನರನ್ನು ದೇವರು ಏನು ಮಾಡಿದ? ಆರಿಸಿಕೊಂಡ. ಆತನು ಹೇಳ್ದ, ಇನ್ನು ಮೇಲೆ ನೀವು ಮೀನು ಹಿಡಿಯುವವರಲ್ಲ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡ್ತೇನೆ. ಐ ವಿಲ್ ಮೇಕ್ ಯು ಫಿಶರ್ಸ್ ಆಫ್ ಮೆನ್. ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡುತ್ತೇನೆ ಎಂಬುದಾಗಿ ಅವರು ಎಲ್ಲವನ್ನ ಬಿಟ್ರಿ. ಪೇತ್ರನೊಂದು ವಾಕ್ಯದಲ್ಲಿ ಹೇಳ್ತಾನೆ, ಸ್ವಾಮಿ ನಾವು ನಿನಗಾಗಿ ಎಲ್ಲವನ್ನ ಬಿಟ್ಟು ಬಂದಿದ್ದೇವೆ. ವಿ ಲೆಫ್ಟ್ ಎವ್ರಿಥಿಂಗ್.
ಪ್ರೇರ ನಾನು ಹೇಳ್ತೇನೆ, ನೀನು ದೇವರಿಗೋಸ್ಕರ ಉಪಯೋಗಿಸಲ್ಪಡಬೇಕಂದ್ರೆ ನಿನ್ನ ಸಮಸ್ತವನ್ನು ನೀನು ಬಿಡಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಸೇವೆ ಅಂದರೆ ಸಂಪಾದನೆ ಅಲ್ಲ ರೀ. ಕ್ರೈಸ್ತವ ಜೀವಿತ ಅಂದರೆ ಎಂಟರ್ಟೈನ್ಮೆಂಟ್ ಅಲ್ಲ. ಕ್ರೈಸ್ತವ ಜೀವಿತ ಅಂದರೆ ಮನರಂಜನೆ ಅಲ್ಲ. ಸೇವೆ, ಸಮರ್ಪಣೆ. ಕ್ರೈಸ್ತವ ಜೀವಿತ ಅಂದರೆ ಸಮರ್ಪಣೆ ರೀ. ಸೇವೆ ಅಂದರೆ ಒಂದು ಮಾದರಿಯ ಜೀವಿತ ಜೀವಿಸೋದು. ಕ್ರೈಸ್ತವ ಜೀವಿತ ಅಂದರೆ ಒಂದು ಮಾದರಿಯ ಜೀವಿತ ಜೀವಿಸೋದ್ರಿ. ಅನೇಕ ಜನರು ಹೇಳಿದ್ರಂತೆ ಪೇತ್ರನ ನೋಡಿ, ಓ ನೀನು ಕೂಡ ಯೇಸು ಸ್ವಾಮಿ ಜೊತೆಗಿದ್ದವನು. ಆ ಅಂತ್ಯೋಕ್ಯದಲ್ಲಿ ಜನರು ಈ ಶಿಷ್ಯರನ್ನು ನೋಡಿ ಹೇಳಿದ್ರಂತೆ, ಇವರು ಕ್ರೈಸ್ತವರು. ಯಾಕೆ? ಇವರು ಕ್ರಿಸ್ತನಂತೆ ಇದ್ದಾರೆ. ಒಂದು ದಿನ ಒಂದು ಬೈಬಲ್ ಶಾಲೆಯಲ್ಲಿ ಅವರೆಲ್ಲ ಈ ಒಂದು ಥೇರಿ ಅಂದರೆ ಪಾಠಗಳನ್ನೆಲ್ಲ ಮುಗಿಸಿದ ಮೇಲೆ ಅವರಿಗೆ ಪ್ರಾಕ್ಟಿಕಲ್ ಬಂತಂತ್ರಿ. ಹೌದಲ್ಲಮ್ಮ? ಇವಾಗ ನಿಮಗೆ ಕೂಡ ಏನಂತಾರಮ್ಮ, ಥೇರಿ ಆದಮೇಲೆ ಪ್ರಾಕ್ಟಿಕಲ್. ಆ್ಯಕ್ಚುಲಿ ಒಂದು GNM, ANM, BSc, ಆಮೇಲೆ MBBS ಮಾಡೋರಿಗೆ ಕೂಡ, ಆಮೇಲೆ ಸಾಧಾರಣವಾಗಿ ಇವಾಗ ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ, ಇಲ್ಲ ಕಂಪನಿಗಳಿಗೆ ಕೆಲಸ ಮಾಡೋರಿಗೆ, ಅವ್ರಿಗೆಲ್ಲ ಏನು ಮಾಡ್ತಾರೆ, ಫಸ್ಟ್ ಹೇಳ್ಕೊಡ್ತಾರೆ ರೀ, ಬೋರ್ಡ್ ಮೇಲೇನೋ ಪಾಠ ಹೇಳ್ಕೊಡ್ತಾರೆ. ಆಮೇಲೆ ಅವ್ರನ್ನ ಎಲ್ಲಿ ಕಳಿಸ್ತಾರೆ ಗೊತ್ತಾ? ಪ್ರಾಯೋಗಿಕಕ್ಕಾಗಿ ಕಳಿಸ್ತಾರೆ, ಪ್ರಾಕ್ಟಿಕಲಿ ಕಳಿಸ್ತಾರೆ, ಫೀಲ್ಡ್ ವರ್ಕಿಗೆ ಕಳಿಸ್ತಾರೆ. ಹಿಂಗೆ ಈ ಬೈಬಲ್ ಸ್ಕೂಲಲ್ಲಿ ಅವರು ಮುಗಿಸಿದ್ರಂತೆ. ಅನೇಕ ಮಂದಿಗಳನ್ನ ಕಳಿಸಿದ್ರಂತೆ ಬೇರೆ ಬೇರೆ ಊರುಗಳಿಗೆ, ಭಾಳ ಕಷ್ಟಕರವಾದ ಊರುಗಳು, ಸಭೆಗಳಿಲ್ಲದ ಊರುಗಳು, ಸುವಾರ್ತೆ ತಲುಪದ ಊರುಗಳಿಗೆ ಕಳಿಸಿದ್ರಂತೆ. ಅದರಲ್ಲಿ ಒಬ್ಬ ಜಾನ್ ಎನ್ನುವಂಥ ಹುಡುಗ ಇದ್ದಂತೆ. ಕೇಳ್ರಿ ಎಲ್ಲರೂ, ಜಾನ್ ಎನ್ನುವಂಥ ಹುಡುಗ 3 ತಿಂಗಳಾಯಿತು, 6 ತಿಂಗಳಾಯಿತು, 1 ವರ್ಷ ಆಯಿತು. 1 ವರ್ಷ ಆದಮೇಲೆ ಅವರಿಗೆ ಗ್ರ್ಯಾಜುಯೇಷನ್ ಕೊಡ್ತಾರೆ, ಪದವಿಯನ್ನು ಕೊಡ್ತಾರೆ. ಕರೆದ್ರಂತೆ, ಎಲ್ಲರೂ ಬರ್ರಪ್ಪ. ಎಲ್ಲರೂ ಅವ್ರವ್ರ ರಿಪೋರ್ಟ್ ತೊಗೊಂಬಂದ್ರಂತೆ. ಅವ್ರು ಹೇಳಿದಂತೆ, ಸರ್ ಅಲ್ಲಿ ಚರ್ಚ್ ಇದ್ದಿಲ್ಲ, ನಾನು ಚರ್ಚ್ ಕಟ್ಟಿದೆ ಸರ್. ನಾನು 50 ಜನಕ್ಕೆ ದೀಕ್ಷಾ ಸ್ನಾನ ಕೊಟ್ಟೀನಿ, 100 ಜನ ನಮ್ಮ ಚರ್ಚಿಗೆ ಬರ್ತಾ ಇದ್ದಾರೆ ಸರ್. 20 ಜನ ನಾನು ಯೇಸು ಸ್ವಾಮಿಯಲ್ಲಿ ನಡೆಸೀನಿ. ವೆರಿ ಗುಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಗ್ಲೋರಿ ಗ್ಲೋರಿ ಗ್ಲೋರಿ. ಜಾನ್ ನೀನೇನು ಮಾಡಿ? ನಾನು ಏನು ಮಾಡಿಲ್ಲ ಸರ್. ಜಾನ್ ನೀನೇನು ಮಾಡಿಲ್ಲ? ಸರ್ ಏನು ಮಾಡಿಲ್ಲ ಸರ್. ಸಭೆ ಕಟ್ಟಿಲ್ಲ? ಇಲ್ಲ ಸರ್. ಆತ್ಮ ಗೆದ್ದಿಲ್ಲ? ಇಲ್ಲ ಸರ್. ಆಯಿತು, ಗ್ರ್ಯಾಜುಯೇಷನ್ ಮುಗಿತು, ಎಲ್ಲರೂ ಹೋದರು. ಈ ಪ್ರಿನ್ಸಿಪಲ್ ಜಾನ್ ಹತ್ರ ಹೋದ. ಜಾನ್ ನೀನು ಹಿಂಗಿದ್ರೆ ಆಗೋದಿಲ್ಲಪ್ಪ, ನೀನು ಚರ್ಚ್ ಕಟ್ಟಲೇಬೇಕು, ನೀನು ಸಭೆ ಸ್ಥಾಪನೆ ಮಾಡಲೇಬೇಕು, ನೀನು ಸುವಾರ್ತೆ ಹೇಳಿ ಆತ್ಮಗಳನ್ನು ಗೆಲ್ಲಬೇಕು, ಹೋಗು, ಇನ್ನೊಂದು ಸಾರಿ ನಿನಗೆ ಅವಕಾಶ ಕೊಡ್ತೀನಿ ಅಂತೇಳಿ ಪ್ರಿನ್ಸಿಪಲ್ ಆ ಒಂದು ನಿರ್ದೇಶಕರ ಡೈರೆಕ್ಟ್ರಿಂದ ಅನುಮತಿ ಪಡೆದು ಜಾನನ್ನು ವಾಪಸ್ ಕಳಿಸ್ದಂತೆ. ಜಾನ್ ಮತ್ತೆ ಈ ಹಳ್ಳಿಗೆ ಹೋದಂತೆ. ಮತ್ತೆ 3 ತಿಂಗಳಾಯಿತು, 6 ತಿಂಗಳಾಯಿತು, 1 ವರ್ಷ ಆಯಿತು. ಮತ್ತೆ ಎಲ್ಲರೂ ಬಂದರು. ಸಾರ್ ನಂದು 1 ಚರ್ಚ್ 3 ಚರ್ಚ್ ಆಗಿದೆ ಸರ್, 100 ಜನ 200 ಜನ ಆಗಿದ್ದಾರೆ ಸರ್. ಸರ್ ಎಲ್ಲ ಚೆನ್ನಾಗಿದೆ, ಅದ್ಭುತ, ಮಿರಾಕಲ್ ಆಗ್ತಾ ಇದೆ, ಎಲ್ಲ ಆಗ್ತಾಯಿದೆ. ಜಾನ್ ಬಂದ. ಸರ್ ಇಲ್ಲ ಸರ್. ಏನು ಜಾನ್ ಚರ್ಚ್ ಕಟ್ಟಲಿಲ್ಲ? ಇಲ್ಲ ಸರ್. ಯಾರು ನಿನ್ನ ಸುವಾರ್ತೆ ಕೇಳಿ ನಂಬಲಿಲ್ವಾ? ಇಲ್ಲ ಸರ್. ಪ್ರೇರೆ ಹೋಯ್ತಂತೆ. ಪ್ರಿನ್ಸಿಪಲ್ ಹೇಳಿದಂತೆ, ಜಾನ್ ಹೀಗಿದ್ರೆ ನೀನು ಸೇವೆ ಮಾಡೋಕ್ಕಾಗೋದಿಲ್ಲ. ಮೇ ಬಿ ನಿನಗೆ ಆ ಸ್ಥಳ ಕಷ್ಟ ಆಗಿರ್ಬೋದು. ಜಾನ್ ಒಂದು ಕೆಲಸ ಮಾಡು, ಈ ಪೀಟರ್ ಇದ್ದಾನಲ್ಲ, ಈ ಪೀಟರ್ ಹತ್ರ 100 ಜನ ಇದ್ದಾರೆ, 2 ಚರ್ಚ್ ಐತೆ, ನೀನು ಇಲ್ಲಿ ಸೇವೆ ಮಾಡು. ಪೀಟರ್ ನೀನು ಹೋಗು, ನೀನು ಚೆನ್ನಾಗಿ ಸೇವೆ ಮಾಡ್ತಾಯಿದ್ದಿ, 2 ಚರ್ಚ್ ಕಟ್ಟಿ 100 ಜನ ಗೆದ್ದಿ. ಪೀಟರ್ ನೀನು ಹೋಗು, ನೀನು ಜಾನ್ ಹಳ್ಳಿಗೆ ಹೋಗಿ ಯೇಸುವಿನ ಬಗ್ಗೆ ಪ್ರಸಂಗಿಸು, ಯೇಸುವಿನ ಸುವಾರ್ತೆ ಸಾರು. ಈ ಪೀಟರ್ ಹೋದಂತೆ ಪ್ರಿಯರೇ, ಈ ಸ್ಟಾರ್ಟೆಡ್ ಟು ಪ್ರೀಚ್ ಅಬೌಟ್ ಜೀಸಸ್. ಆತನು ಯೇಸುವಿನ ಕುರಿತು ಆ ಗಲ್ಲಿಗಳಲ್ಲಿ, ವಾರ್ಡ್ಗಳಲ್ಲಿ, ರಸ್ತೆಗಳಲ್ಲಿ, ಆ ಒಂದು ಏನಂತಾರೆ ಸರ್ಕಲ್ಗಳಲ್ಲಿ ನಿಂತು ಯೇಸುವಿನ ಬಗ್ಗೆ ಪ್ರಸಂಗಿಸಲಿಕ್ಕೆ ಪ್ರಾರಂಭ ಮಾಡಿದಂತೆ. ಯಾವೆಲ್ಲ ಜನ ಕೇಳ್ತಿದ್ರು ಅವರೆಲ್ಲರೂ ಅಳುತ್ತಾ ಪೀಟರ್ ಹತ್ರ ಬಂದ್ರಂತೆ. 10 ಜನ, 20 ಜನ, 100 ಜನ, ಹಿಂಗೆ ಅನೇಕ ಜನರು ಬಂದ್ರಂತೆ ಪ್ರಿಯರೇ. ಎಲ್ಲರೂ ಅಳ್ತಾ ಇದ್ದಾರಂತೆ. ಪೀಟರ್ಗೆ ಭಾಳ ಶಾಕ್ ಆಯ್ತಂತೆ. ಏನಪ್ಪ, ಓಯ್ ವಾಟ್ ಹ್ಯಾಪೆಂಡ್? ನೀನು ನಂಬ್ತೀಯಾ ಯೇಸ್ವಾಮಿನ? ನಾವು ಚರ್ಚ್ ಕಟ್ಟಲ್ವಾ? ಜನ ಹೇಳಿಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ, ಚರ್ಚ್ ನಮಗೆ ಗೊತ್ತಿಲ್ಲ ರೀ, ಯೇಸು ಸ್ವಾಮಿ ನಮಗೆ ಗೊತ್ತಿಲ್ಲ ರೀ, ಆದರೆ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಿ ಅವರು ನನಗೆ ಗೊತ್ತು. ಈ ಪೀಟರ್ ಹೇಳಿದಂತೆ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ, ಯೇಸು ನಿಮ್ಮನ್ನು ಕ್ಷಮಿಸ್ತಾನೆ, ಯೇಸು ನಿಮ್ಮನ್ನು ಅರ್ಥ ಮಾಡಿಕೊಳ್ತಾನೆ, ಯೇಸು ನೀವು ಎಷ್ಟೇ ಪಾಪಿಗಳಾಗಿದ್ರು ಕ್ಷಮಿಸ್ತಾನ್ರಿ, ಕಷ್ಟದಲ್ಲಿದ್ದರೆ ಆತ ನಿನಗೆ ಸಹಾಯ ಮಾಡ್ತಾನೆ. ಜನ ಹೇಳಿದ್ರಂತೆ, ನೀನು ಹೇಳೋದೆಲ್ಲ ಕರೆಕ್ಟ್ ರೀ, ನೀನು
ಹೇಳೋದನ್ನು ನಾವು ಕೇಳಿದ್ದೇವೆ. ಆದರೆ ಇಲ್ಲಿ 2 ವರ್ಷದ ಕೆಳಗೆ ಒಬ್ಬ ವ್ಯಕ್ತಿ ಇದ್ದ, ಆತನ ಹೆಸರು ಜಾನ್. ನೀನು ಹೇಳಿದ್ದನ್ನು ಆತನು ಮಾಡಿದ್ದನು. ಹಲ್ಲೆಲೂಯಾ. ಅವ್ರು ಹೇಳಿದ್ರಂತೆ, ನೀನು ಸಾರುತ್ತಿರುವ ಯೇಸುವನ್ನು ನಾವು ನೋಡಲಿಲ್ಲ, ಆದರೆ ನೀನು ಯಾವ ಯೇಸುವಿನ ಬಗ್ಗೆ ಹೇಳ್ತೀಯೋ ಈ ಜಾನ್ ಅದೇ ಯೇಸುವಿನಂತೆ ಜೀವಿಸಿದ. ಆತನನ್ನು ನಾವು ಹೊಡೆದೆವು, ಆತ ನಮ್ಮನ್ನು ಪ್ರೀತಿಸಿದ, ಆತನನ್ನು ನಾವು ಊರು ಬಿಟ್ಟು ಹೊರಗೆ ಹಾಕಿದೆವು, ಆತ ನಮ್ಮನ್ನು ಕ್ಷಮಿಸಿದ. ನಾವು ಇರಲಿಕ್ಕೆ ಅವನಿಗೆ ಮನೆ ಕೊಡಲಿಲ್ಲ, ರೋಡಿನಲ್ಲಿ ಮಲಗಿದ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಟ್ಟ, ನಮ್ಮ ಮಕ್ಕಳಿಗೆ ಟ್ಯೂಷನ್ ತಗೊಂಡ. ನಾವು ಕಷ್ಟ ಅಂತೇಳಿ ಹೋದಾಗ ನಮಗೆ ಹಣ ಕೊಟ್ಟ. ನೀನು ಯಾವ ಯೇಸು ಬಗ್ಗೆ ಹೇಳ್ತಾ ಇದೆಯೋ ಆ ಯೇಸುವನ್ನು ನಾವು ನೋಡಲಿಲ್ಲ, ಆಗಲಿ ಆ ಜಾನಲ್ಲಿ ನಾವು ಯೇಸುವನ್ನು ಕಂಡೆವು. ಹಲ್ಲೆಲೂಯಾ. ಪ್ರಿಯರೇ, ಒಂದು ದಿನ ಇಡೀ ಹಳ್ಳಿ ಆ ಒಂದು ಜಾನ್ ಪ್ರಸಂಗ ಮಾಡಿದ ಜಾನ್ ಸೇವೆ ಮಾಡಿದ ಹಳ್ಳಿ ಯೇಸುವಿನ ಕಡೆಗೆ ಬರಲಿಕ್ಕೆ ಪ್ರಾರಂಭವಾಯ್ತಂತೆ. ಪ್ರಿಯರೇ, ಹಲ್ಲೆಲೂಯಾ. ಆರಿಸಲ್ಪಟ್ಟ ನಾವು ಬೋಧಿಸೋದು ಇಂಪಾರ್ಟೆಂಟ್ ಅಲ್ಲ ರೀ, ಚರ್ಚಿಗೆ ಬರೋದು ಇಂಪಾರ್ಟೆಂಟ್ ಅಲ್ಲ. ಬೋಧಿಸುವ ನಾವು, ಸಭೆಗೆ ಬರುವ ನಾವು ಆ ಯೇಸು ಕ್ರಿಸ್ತನಂತೆ ಜೀವಿಸುವುದು ಭಾಳ ಪ್ರಾಮುಖ್ಯ. ಈ ಲೋಕದ ಜನರು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಿಲ್ಲ, ಈ ಲೋಕದ ಜನರು ಸಭೆಗೆ ಬರಲಿಕ್ಕೆ ಸಿದ್ಧವಿಲ್ಲ. ಆದರೆ ಈ ಲೋಕದ ಜನರಿಗೆ ನಿನ್ನಲ್ಲಿ ಇರುವಂಥ ಯೇಸುವನ್ನು ನೀನು ತೋರಿಸುವುದಾದರೆ ಅವರು ಯೇಸುವನ್ನು ನೋಡಿ ನಿನ್ನನ್ನು ನೋಡುವವರು ಯೇಸುವನ್ನು ನೋಡಬೇಕ್ರಿ. ನಿನ್ನ ಮಾತುಗಳನ್ನು ಕೇಳುವವರು ಯೇಸುವಿನ ಆದರಣೆಯ ಮಾತುಗಳನ್ನು ಕೇಳಬೇಕು. ನಿನ್ನನ್ನು ಮುಟ್ಟುವವರು ಯೇಸುವನ್ನು ಮುಟ್ಟಬೇಕು. ಪ್ರಿಯರೇ, ನಿನ್ನನ್ನು ನೋಡುವ ಜನರು, ನಿನ್ನನ್ನು ಕೇಳುವ ಜನರು ಯೇಸುವನ್ನು ಕಂಡುಕೊಳ್ಳಬೇಕು. ನಾವು ಜೀವಿಸುವ ಜೀವಿತ, ನಾವು ಹಾಕಿಕೊಳ್ಳುವ ಬಟ್ಟೆ, ನಾವು ನಡೆಯುವ ನಡತೆ, ನಾವು ಜೀವಿಸುವ ಜೀವಿತ ಶೈಲಿ ಜನರಿಗೆ ಯೇಸುವನ್ನು ತೋರಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ಒಬ್ಬ ದೈವ ಸೇವೆ ಕೇಳಿದ, ನೀವೇ 5ನೇ ಸುವಾರ್ತೆ. ಯು ಆರ್ ದ 5th ಗಾಸ್ಪಲ್. ಪೀಪಲ್ ವಿಲ್ ರೀಡ್ ಯು. ಜನರು ನಿನ್ನನ್ನು ಓದುತ್ತಾರೆ. ಬಿ ಕೇರ್ಫುಲ್. ನೀನು ಹೋಗುವಂಥ ಶಾಲೆ, ನೀನು ಹೋಗುವಂಥ ಕಾಲೇಜ್, ನೀನು ಮಾಡುವಂಥ ಕೆಲಸದ ಸ್ಥಳ, ನೀನು ಮಾಡುವಂಥ ವ್ಯಾಪಾರ, ಅಮ್ಮ, ಅವರು ನಿನ್ನನ್ನು ಓದುತ್ತಾರೆ. ದೇ ವಿಲ್ ರೀಡ್ ಯು. ನಿನ್ನ ಕೈ ಶುದ್ಧವಾಗಿದೆಯಾ? ನಿನ್ನ ಕಣ್ಣು ಶುದ್ಧವಾಗಿದೆಯಾ? ನಿನ್ನ ಮಾತುಗಳು ಮೃದುವಾಗಿದೆಯಾ? ನೀನು ಏನನ್ನು ಕೇಳ್ತಿ, ನೀನೇನನ್ನು ನೋಡ್ತಿ, ಯಾವ ರೀತಿ ವರ್ತಿಸ್ತಿ, ನೀನು ಎಲ್ಲಿ ಕೆಲಸ ಮಾಡ್ತೀಯೋ, ನೀನು ಎಲ್ಲಿ ವಿದ್ಯಾಭ್ಯಾಸ ಮಾಡ್ತೀಯೋ ಅವರು ನೋಡ್ತಾರೆ. ದೇ ಶುಡ್ ಟೆಸ್ಟಿಫೈ ಅಬೌಟ್ ಯು. ಅವ್ರು ಹೇಳಬೇಕು, ನಿನ್ನ ಕುರಿತು ಸಾಕ್ಷಿ. ನಾನು ಯೇಸುವನ್ನು ಓದಲಿಲ್ಲರಿ, ಆದರೆ ಈ ಸ್ತ್ರೀಯಲ್ಲಿ ನಾನು ಯೇಸುವನ್ನು ನೋಡಿದ್ದೇನೆ. ಇವರು ಮಾತಾಡ್ತಿರ್ಬೇಕಾದ್ರೆ ನನಗೆ ಯೇಸು ಸ್ವಾಮಿ ಕಾಣ್ತಾನ್ರಿ, ಇವರು ನಡೆದ್ರೆ ಯೇಸು ಸ್ವಾಮಿ ಕಾಣ್ತಾನ್ರಿ, ಇವ್ರು ಹಾಕಿಕೊಳ್ಳೋ ಬಟ್ಟೆ ನೋಡಿದ್ರೆ ಯೇಸು ಸ್ವಾಮಿ ಕಾಣ್ತಾನ್ರಿ, ಇವರು ಸಹಾಯ ಮಾಡಿದರೆ ಇವರಲ್ಲಿ ಯೇಸು ಸ್ವಾಮಿ ಕಾಣ್ತಾನಂತ ಹೇಳ್ಬೇಕ್ರಿ. ಯೋಹಾನ ಆ ಜಾನ್ ಆತನು ಪ್ರಸಂಗಿಸೋದಕ್ಕಿಂತ ಹೆಚ್ಚಾಗಿ ಆತನು ಜೀವಿಸಿದ. He lived like Jesus. We are so busy preaching about Jesus. We are so busy coming to church as a Christians. ಕ್ರೈಸ್ತವರಾಗಿ ನಾವು ಸಭೆಗೆ ಬರೋದರಲ್ಲಿ ಕಾರ್ಯನಿರತರಾಗಿದ್ದೇವೆ. ನಾವು ಕ್ರಿಸ್ತನ ಕುರಿತು ಪ್ರಸಂಗಿಸುವುದರಲ್ಲಿ ಬ್ಯುಸಿ ಆಗಿದ್ದೇವೆ. ಬಟ್ ವಿ ಆರ್ ಫೇಲ್ಡ್ ಟು ಲೀವ್ ಲೈಕ್ ಕ್ರೈಸ್ಟ್. ನಾವು ಯೇಸುವಿನಂತೆ ಜೀವಿಸುವುದರಲ್ಲಿ ವಿಫಲರಾಗಿದ್ದೇವೆ. ಪ್ರಿಯರೇ, ಯೇಸು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಶಿಷ್ಯರನ್ನು ಆತನ ಆರಿಸಿಕೊಂಡ. ಆ ಅಂತ್ಯೋಕ್ಯದಲ್ಲಿ ಶಿಷ್ಯರನ್ನು ನೋಡಿದ ಜನರು ಹೇಳಿದ್ರಂತೆ, ದೇ ಆರ್ ಕ್ರಿಸ್ಟಿಯನ್ಸ್. ಅವರು ಕ್ರೈಸ್ತರು. ಕಾರಣ, ದೇ ಲಿವ್ಡ್ ಲೈಕ್ ಕ್ರೈಸ್ಟ್. ಅವರು ಯೇಸುವಿನಂತೆ ಜೀವಿಸಿದರು. ಈ ದಿನ ನೀನು ಹೋಗುವ ಕೆಲಸದಲ್ಲಿ, ನೀನು ಮಾಡುವ ವ್ಯಾಪಾರದಲ್ಲಿ, ನೀನು ಹೋಗುವ ಶಾಲಾ ಕಾಲೇಜುಗಳಲ್ಲಿ ಜನರು ಹೇಳ್ತಾರ ಇವರು ಯೇಸುವಿನಂತೆ ಇದ್ದಾರೆ ಅಂತೇಳಿ? ಜನ ನೋಡ್ತಾರ ನಿನ್ನನ್ನು, ಯೇಸುವನ್ನು? ನಿನ್ನ ಮಾತು, ನಿನ್ನ ನೋಟ, ನೀನು ಕೇಳುವ ಕಿವಿಯ ಮಾತುಗಳು, ನಿನ್ನ ನಡೆ ನುಡಿ, ನಿನ್ನ ಜೀವಿತ ಶೈಲಿಯ ಮೂಲಕ ಅವರು ಯೇಸುವನ್ನು ನೋಡಬೇಕು. ಪೇತ್ರ, ಯೋಹಾನ, ಪೌಲನ ಜೀವಿತದಲ್ಲಿ ಅವರು ಯೇಸುವನ್ನು ನೋಡಿದ್ರಿ. ಹಲ್ಲೆಲೂಯಾ. ಅವರು ಶಿಷ್ಯರನ್ನು ನೋಡಿ ಹೇಳಿದರು, ಇವರು ಯೇಸುವಿನವರು. ದೇ ಆರ್ ಕ್ರಿಸ್ಟಿಯನ್ಸ್. ಕ್ರಿಸ್ಟಿಯನ್ಸ್ ನೇಮ್ ಡಿಡ್ ನಾಟ್ ಕಮ್ ಬಿಕಾಸ್ ದೇ ಪ್ರೀಚ್ಡ್ ಅಬೌಟ್ ಕ್ರೈಸ್ಟ್. ನೋ, ದೇ ಲಿವ್ಡ್ ಲೈಕ್ ಕ್ರೈಸ್ಟ್. ಅವರಿಗೆ ಕ್ರೈಸ್ತವರಂತೆ ಹೆಸರು ಬಂದಿದ್ದು ಅವರು ಯೇಸುವಿನ ಬಗ್ಗೆ ಬೋಧಿಸಿದ್ರಿಂದ ಅಲ್ಲ ರೀ, ಅವರು ಯೇಸುವಿನಂತೆ ಜೀವಿಸಿದರಿಂದ. ಈ ದಿನ ಅವ್ರು ನಂಬಬೇಕು, ಇವ್ರು ನಂಬೇಕಂತೇಳಿ ನಾವು ಪ್ರಯಾಸ ಪಡ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ನಾವು ಪ್ರಯಾಸ ಪಡೋದಕ್ಕಿಂತ ಜೀವಿಸೋದು ಭಾಳ ಇಂಪಾರ್ಟೆಂಟ. ಆ ಯೇಸುವಿನಂತೆ ನಾವು ಜೀವಿಸಿದರೆ ಅವ್ರು ಕೇಳ್ತಾರೆ, ನಿಮ್ಮ ಯೇಸು ನನಗೆ ಬೇಕು.
ಆಮೇನ್. ನಾವು ನೋಡ್ತೇವೆ ಪ್ರೇರಿ, ಇನ್ನೊಬ್ಬ ವ್ಯಕ್ತಿ ಆರಿಸಲ್ಪಟ್ಟವನು, ಈತನು ಕ್ರೈಸ್ತವರನ್ನು ಹಿಂಸೆ ಪಡಿಸ್ತಾ ಇದ್ದ. ಯೇಸುವನ್ನು ಯಾರು ನಂಬ್ತಾರೋ ಅವ್ರನ್ನ ಹೊರಗೆ ಎಳ್ಕೊಂಡು ಬಂದು ಅವ್ರ ಮನೆಯಿಂದ, ಸಭೆಯಿಂದ ಒಳಗೆ ಎಳ್ಕೊಂಡು ಬಂದು ಹಿಂಸೆ ಕೊಡ್ತಾ ಇದ್ದ ಪ್ರಿಯರೇ. ಯಾರೆಲ್ಲ ಯೇಸುವನ್ನು ನಂಬ್ತಾರೋ ಅವ್ರನ್ನ ಸೆರೆಮನೆಗೆ ಹಾಕಬೇಕು ಅಂಥೇಳಿ ಅಲ್ಲಿರುವಂಥ ಅಧಿಕಾರಿಯಿಂದ ಒಂದು ಲೆಟರ್ ತೊಗೊಂಬಂದ. ಈತನು ದಮಸ್ಕ ಎನ್ನುವಂಥ ರೋಡಲ್ಲಿ ಹೋಗ್ತಾ ಇದ್ದಾನೆ ಪ್ರಿಯರೇ. ದೇವರು ಆತನ ಸಂದರ್ಶಿಸಿದ. ಆತನ ಹೆಸರೇ ಪೇತ್ರನು. ಆತನ ಹೆಸರೇನು? ಪೇತ್ರನು. ಈ ಪೇತ್ರನು ಕ್ರಿಸ್ತ ಅನುಯಾಯಿಗಳನ್ನು, ಕ್ರಿಸ್ತನನ್ನು ಹಿಂಬಾಲಿಸುವವರನ್ನು ಹಿಂಸೆ ಪಡಿಸ್ತಾ ಇದ್ದ ಪ್ರಿಯರೇ. ಆ ದಮಸ್ಕದ ರೋಡಲ್ಲಿ ಯೇಸು ಸ್ವಾಮಿ ಆತನನ್ನು ಸಂದರ್ಶಿಸಿದ. ಪೌಲನು, ಈ ಪೌಲನಿಗೆ ದೇವರು ಸಂದರ್ಶಿಸಿದ. ಪೌಲನು ಹೇಳ್ದ, ಪೌಲನು ಕುರುಡನಾದ. ಯೇಸು ಸ್ವಾಮಿ ಕೇಳಿದ, ಪೌಲನೇ ಪೌಲನೇ ಯಾಕೆ ನನ್ನನ್ನು ಹಿಂಸಿಸ್ತಿ? ಆತನು ಹೇಳ್ದ, ನೀನು ಯಾರಪ್ಪ? ಅವಾಗ ಹೇಳ್ದ, ನೀನು ಹಿಂಸಿಸುವ ಕ್ರಿಸ್ತನೇ ನಾನು, ಹೋಗು. ಆ ಒಬ್ಬ ವ್ಯಕ್ತಿ ಹತ್ರ ಕಳಿಸಿದ. ಆತನು ಈತನಿಗಾಗಿ ಪ್ರಾರ್ಥಿಸಿದ. ಅವನ ಕಣ್ಣುಗಳು ತೆರೆಯಲ್ಪಟ್ಟವು ಪ್ರಿಯರೇ. ಅವತ್ತಿನಿಂದ ಅವನು ಕ್ರಿಸ್ತನ ಬಗ್ಗೆ ಪ್ರಸಂಗಿಸುವುದು ಮಾತ್ರ ಅಲ್ಲ, ಕ್ರಿಸ್ತನಂತೆ ಜೀವಿಸಲಿಕ್ಕೆ ಪ್ರಾರಂಭಿಸಿದ. ಹಲ್ಲೆಲೂಯಾ. ಈ ಪೌಲನು ಕ್ರಿಸ್ತನಂತೆ ಪ್ರಸಂಗಿಸುವುದು ಮಾತ್ರ ಅಲ್ಲ, ಕ್ರಿಸ್ತನಂತೆ ಜೀವಿಸಲಿಕ್ಕೆ ಪ್ರಾರಂಭಿಸಿದ ಈ ಪೌಲನು. ಆ ಕಾರಣ ಪೌಲನು ಹೇಳ್ತಾನೆ, ಫಾಲೋ ಮೀ ಆಸ್ ಐ ಫಾಲೋ ಕ್ರೈಸ್ಟ್. ನಾನು ಕ್ರಿಸ್ತನನ್ನು ಹಿಂಬಾಲಿಸಿದಂತೆ ನೀವು ನನ್ನನ್ನು ಹಿಂಬಾಲಿಸಿರಿ. ಹಲ್ಲೆಲೂಯಾ. ಆದರೆ ಪೌಲನ್ ಹೆಂಗೆ ಜೀವಿಸ್ದ ಗೊತ್ತೀರಿ? ಎಕ್ಸಾಕ್ಟ್ಲಿ ಯೇಸು ಸ್ವಾಮಿ ಹೆಂಗೆ ಜೀವಿಸ್ನೋ ಹಂಗೆ ಜೀವಿಸ್ದಂತ ಪ್ರಿಯರೇ. ಆತನು ಭಾಳ ಗಿಡ್ಡ ಆಗಿದ್ದಂತೆ, ಭಾಳ ಗಿಡ್ಡ, ಶಾರ್ಟ್ ಮ್ಯಾನ್, 3.5 ಅಡಿ ಏನೋ ಇದ್ದಂತೆ. ಆದರೆ ಯೇಸುವಿನಂತೆ ಜೀವಿಸಿದ. ಪ್ರಿಯರೇ, ನಮ್ಮ ದೇಹ ಆಕಾರ ಹೆಂಗಿದೆ ಇಂಪಾರ್ಟೆಂಟ್ ಅಲ್ಲ, ನಾವು ನೋಡ್ಲಿಕ್ಕೆ ಹೆಂಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಬ್ಯಾಕ್ಗ್ರೌಂಡ್ ಏನೋ ಇಂಪಾರ್ಟೆಂಟ್ ಅಲ್ಲ. ಆಲ್ ಮ್ಯಾಟರ್ಸ್, ಆರ್ ಯು ಲಿವಿಂಗ್ ಲೈಕ್ ಜೀಸಸ್? ಎಲ್ಲವೂ ಏನು ಗೊತ್ತಾ ರೀ? ನಾವು ಯೇಸುವಿನಂತೆ ಜೀವಿಸ್ತಾ ಇದ್ದೇವಾ? ಭಾಳ ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಭಾಳ ಇಂಪಾರ್ಟೆಂಟ್. ಪೌಲನು ಯೇಸುವಿನಂತೆ ಜೀವಿಸಿದ. ಆಮೇಲೆ ಗಮಲಿಯೇಲ ಎನ್ನುವಂಥ ದೊಡ್ಡ ಬೈಬಲ್ ಟೀಚರ್ ರೀ ಅವಾಗೆ. ಆ ಗಮಲಿಯೇಲನ ಕೆಳಗೆ ಈತನು ಏನು ಮಾಡಿದ ಗೊತ್ತಾ ರೀ? ಬೈಬಲ್ ಅಧ್ಯಾಯವನ್ನು ಕಲ್ತಿದ್ದ ರೀ. ಆದರೂ ಆತನು ಸಾಧಾರಣ ಜೀವಿಸಿದ. ಈ ಗೂಡಾರ ಹಾಕ್ತಾರಲ್ರಿ, ಟೆಂಟ್ಗಳು ಹಾಕ್ತಾ ಸೇವೆ ಮಾಡ್ತಿದ್ದಂತೆ. ಟೆಂಟ್ಗಳು, ಸಿಂಪಲ್ ಮ್ಯಾನ್. ಹಲ್ಲೆಲೂಯಾ. ನಾನು ದೊಡ್ಡ ಪಂಡಿತ ಅಂತೇಳಿ ಹೇಳ್ಕೊಳ್ಳಿಲ್ಲ ಆತನು, ನನಗೆಲ್ಲ ಗೊತ್ತಂತ ಹೇಳ್ಕೊಳ್ಳಿಲ್ಲ ರೀ. ಪೌಲನ ಬಗ್ಗೆ ಪೇತ್ರನ ಸಾಕ್ಷಿ ಹೇಳ್ತಾನೆ, ಓ ಪೌಲನ್ ಹೇಳುವ ಪ್ರಸಂಗಗಳು ನನಗೆ ಅರ್ಥ ಆಗೋದಿಲ್ಲ, ಸ್ವಲ್ಪ ಸಮಯ ಪೌಲನ್ ಹೇಳುವ ರಹಸ್ಯಗಳು ನನಗೆ ಅರ್ಥ ಆಗೋದಿಲ್ಲ ಅಂತೇಳಿ ಯೇಸುವಿನ ಶಿಷ್ಯನಾಗಿದ್ದ ಪೇತ್ರನು ಪೌಲನ ಕುರಿತಾಗಿ ಸಾಕ್ಷಿ ಹೇಳ್ತಾನೆ ಪ್ರಿಯರೇ. ಕಾರಣ ಅಂಥ ಪ್ರಕಟಣೆಗಳನ್ನು ದೇವರು ಪೌಲನಿಗೆ ಪ್ರಕಟಿಸಿದ. ಆತನ ಮೇಜು, ಟೇಬಲ್ ಆಫ್ ದ ಲಾರ್ಡ್, ಹೌದಲ್ಲ, ಕರ್ತನ ಮೇಜಿನ ಕುರಿತು ಪ್ರಕಟಣೆ ಯೇಸು ಸ್ವಾಮಿ ಆದಮೇಲೆ ಮಾತಾಡಿದ್ದು ಪೌಲನರಿ. ಯೇಸು ಸ್ವಾಮಿಯ ರಹಸ್ಯ ಕುರಿತು ಮಾತಾಡಿದ್ದು ಪೌಲನು. ಕ್ರೈಸ್ತವರು ಈ ಲೋಕದ ಯಾತ್ರೆ ಮುಗಿಸಿ ಅವರು ಕರ್ತನಲ್ಲಿ ನಿದ್ರೆ ಹೋದ್ಮೇಲೆ ಅವ್ರಿಗಿರುವಂಥ ಮಹಿಮೆ ಯಾವುದು? ಪೌಲನು ಮಾತಾಡಿದರಿ. ಪವಿತ್ರಾತ್ಮನ ವರಗಳ ಕುರಿತು ಪೌಲನು ಪ್ರಸಂಗಿಸಿದ. ಪವಿತ್ರಾತ್ಮನ ಫಲಗಳ ಕುರಿತು ಪೌಲನು ಹೇಳಿದ. ಎಲ್ಲರಿಗಿಂತ ಅಧಿಕವಾಗಿ ಆತನು ವಾಣಿಗಳಲ್ಲಿ ಪ್ರಾರ್ಥಿಸಿದ. ಯಾರೀ ಪೌಲನು? ಸಾಧಾರಣವಾದ ವ್ಯಕ್ತಿ, ಯೇಸುವನ್ನು ಹಿಂಸಿಸಿದ ವ್ಯಕ್ತಿ. ಗಾಡ್ ಸೆಲೆಕ್ಟೆಡ್ ಹಿಮ್, ದೇವರು ಆತನನ್ನು ಆರಿಸಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದಿನ ಯೇಸು ಸ್ವಾಮಿ ಆತನು ಯಾಕೋಬನು ತೆಗೆಸಿದ ಬಾವಿ ಹತ್ರ ಕೂತ್ಕೊಂಡಿದ್ದ. ಆತನ ಶಿಷ್ಯರು ಊಟ ತರಲಿಕ್ಕಾಗಿ ಹೋಗಿದ್ರು. ಆಗ ಅಲ್ಲಿ ಒಬ್ಬ ಸ್ತ್ರೀ ಬಂದಳು ಪ್ರಿಯರೇ. ಆಕೆ ಯಾರ್ರೀ? ಸಮಾರ್ಯ ಸ್ತ್ರೀ. ಯಾರಾಕೆ? ಸಮಾರ್ಯ ಸ್ತ್ರೀ. ಆ ಸಮಾರ್ಯ ಸ್ತ್ರೀ ಹತ್ರ ಯೇಸು ಸ್ವಾಮಿ ನೀರು ಕೇಳ್ತಾನೆ. ಆಕೆ ಹೇಳ್ತಾಳೆ, ಅಪ್ಪ ಯಹೂದ್ಯರಿಗೆ ನಮಗೆ ಸಂಬಂಧ ಇಲ್ಲಪ್ಪ, ನಾವು ಸಮಾರ್ಯದವರು, ನೀವು ಯಹೂದ್ಯರು. ಅಂದರೆ ಅರ್ಥ, ನೀವು ಮೇಲಿನ ಕುಲದವ್ರು, ನಾವು ಕೆಳಗಿನ ಕುಲದವ್ರಪ್ಪ. ಯೇಸುವಿನಲ್ಲಿ ಯಾವ ಜಾತಿ ಭೇದ ಇದ್ದಿಲ್ರಿ. ಯೇಸು ಆಕೆಗೆ ಹೇಳಿಲ್ಲ ನಾನು ಯಹೂದ್ಯನಂತೇಳಿ. ಯೇಸು ಯಾರಿಗೂ ಕೂಡ ಹೇಳಲಿಲ್ಲ ನಾನು ಯಹೂದ್ಯನಂತೇಳಿ. ಜನರು ಆತನನ್ನು ಗುರುತಿಸಿದರು ಆತನೊಬ್ಬ ಬೋಧಕನು ಎಂಬುದಾಗಿ. ಜನರು ಆತನನ್ನು ಗುರುತಿಸಿದರು ಈತನು ದೇವರ ಶಕ್ತಿಯಿಂದ ಈ ಕಾರ್ಯವನ್ನು ಮಾಡುತ್ತಾನೆ ಎಂಬುದಾಗಿ. ಜನರು ಆತನನ್ನು ಗುರುತಿಸಿದರು ಪ್ರಿಯರೇ, ಆತನಲ್ಲಿರುವಂಥ ಜ್ಞಾನವನ್ನು.
ಈತನ ಹೇಳಿಲ್ಲ ಆತನ ಬಗ್ಗೆ ಇಂಟ್ರೊಡಕ್ಷನ್. ನಾವು ಏನು ಮಾಡ್ತೀವಿ, ನಮ್ಮ ಬಗ್ಗೆ ಭಾಳ ಪರಿಚಯ ಮಾಡ್ಕೊಂಡ್ಬಿಡ್ತೀವಿ ಫಸ್ಟೇ. ಹೇಳ್ರಿ, ಅವ್ರು ಕೇಳೋದಿಲ್ಲ, ಅವಾಗ ನಾವು ಹೇಳ್ಬಿಡ್ತೀವಿ ನಾನು ಪಾಸ್ಟರ್ ಪ್ರಭಾಕರ್ ಅಂದ್ಬಿಡ್ತೀವಿ. ಪಾಸ್ಟ್ರಾ ಪ್ರಭಾಕರ್ ಅಂತ ಹೇಳು, ಫಸ್ಟೇ ಹೇಳ್ಬಿಡ್ತೀವಿ ನಾವು, ಹೌದಲ್ರಿ? ಪ್ರಭಾಕರ್ ಅಂತೇಳು. ಆಮೇಲೆ ಕೇಳಿದ್ರೆ ಹೇಳು, ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದೀನಿ ರೀ. ಪಾಸ್ಟರ್ ಅಲ್ಲ, ನಾನು ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದೀನಿ. ಯೇಸ್ವಾಮಿ ಹೇಳಿಲ್ಲ ನಾನು ಯಹೂದ್ಯನಾಗಿ ಬಂದಿದ್ದೇನೆ, ಹೇಳಿದನ? ನೋ, ಐ ಆಮ್ ಟೀಚರ್ ಆಫ್ ಹೇಳಿದ್ನ ಯೇಸ್ವಾಮಿ? ಇಲ್ಲ, ಜನರು ಹೇಳಿದ್ರಿ ಇವನು ಬೋಧಕ, ನೀನು ಬೋಧಿಸಿದಂತೆ ಯಾರು ಬೋಧಿಸೋದಿಲ್ಲಪ್ಪ. ಎಂಥ ಜ್ಞಾನ ಐತಪ್ಪ ಈತನ ಹತ್ರ. ಜನ ಹೇಳಿದ್ರಿ, ಲೆಟ್ ಪೀಪಲ್ ಐಡೆಂಟಿಫೈ ಯು, ಜನರು ನಿನ್ನನ್ನು ಗುರುತಿಸ್ಲಿ. ನಾನು ಚೆನ್ನಾಗಿ ಆಡ್ತೀನಿ ಅಂತ ಹೇಳ್ಬೇಡ, ನೀನು ಆಡಿದ ಮೇಲೆ ಅವ್ರಿಗೆ ಗೊತ್ತಾಗಲಿ ನೀನು ಚೆನ್ನಾಗಿ ಆಡ್ತೀಯ ಅಂತ ಹೇಳಿ. ನೀನು ಚೆನ್ನಾಗಿ ಪ್ರಸಂಗಿಸ್ತೆ ಅಂತ ಹೇಳ್ಬೇಡ, ನೀನು ಪ್ರಸಂಗಿಸಿದ ಮೇಲೆ ಅವ್ರಿಗೆ ಗೊತ್ತಾಗಲಿ ನೀನು ಚೆನ್ನಾಗಿ ಪ್ರಸಂಗಿಸ್ತಿ ಎಂಬುದಾಗಿ. ನೀನು ಕ್ರೈಸ್ತವನಂತ ಹೇಳ್ಬೇಡ, ಕ್ರಿಸ್ತನಂತೆ ಜೀವಿಸು. ಲೆಟ್ ದೆಮ್ ಟೆಲ್ ಯು ಆರ್ ಎ ಕ್ರಿಸ್ಟಿಯನ್. ನೀನು ಕ್ರಿಶ್ಚಿಯನ್ ಅಂತ ಹೇಳ್ಬೇಡ, ಕ್ರೈಸ್ತವನಂತೆ ಜೀವಿಸು, ಅವರೇ ಹೇಳ್ತಾರೆ ನೀನು ಕ್ರಿಶ್ಚಿಯನ್ ಅಂತೇಳಿ. ಹಲ್ಲೆಲೂಯಾ. ನೀನು ಸಹಾಯ ಮಾಡು, ಸಹಾಯ ಮಾಡೋದ್ರ ಮೂಲಕ ಹೇಳ್ತಾರೆ ಇವನು ನಿಜವಾದ ಸಮಾರ್ಯನು ಎಂಬುದಾಗಿ. ಯೇಸಲ್ಲಿ ನಿಂತಾನೆ ಆ ಸ್ತ್ರೀ ಹೇಳಿದು, ನೀನು ಸಮಾರ್ಯದವನು ಇದ್ದಂಗಿದೆಯಪ್ಪ, ಕ್ಷಮಿಸಿ ನೀನು ಯಹೂದ್ಯನ ಇದ್ದಂಗಿದೆಯಪ್ಪ, ನಾವು ಸಮಾರ್ಯದವರು. ಯೇಸು ಹೇಳ್ದ, ಅಮ್ಮ ನನಗೆ ಕುಡಿಯೋಕ್ಕೆ ನೀರು ಕೊಡು. ನಿನ್ನ ಹತ್ರ ಸೇದುವುದಕ್ಕೆ ಏನಿಲ್ಲಲ್ಲಪ್ಪ, ಅಮ್ಮ ನೀನು ನಾನು ಕೇಳಿಕೊಂಡ್ರೆ ನಾನು ನಿನಗೆ ಜೀವ ಜಲವನ್ನು ಕೊಡ್ತೀನಿ, ನೀನು ಎಂದಿಗೂ ನೀರಡಿಕೆ ಆಗೋದಿಲ್ಲ. ದೇವ ಮೊದಲು ಕೊಡಪ್ಪ. ವಿ ಆರ್ ಟಯರ್ಡ್ ಆಫ್ ಮೆನಿ ಥಿಂಗ್ಸ್. ನಾವು ಅನೇಕ ವಿಷಯಗಳಲ್ಲಿ ದಣಿದು ಹೋಗಿದ್ದೇವೆ ಪ್ರಿಯರೇ. ಈ ಸ್ತ್ರೀ ಕೂಡ ದಣಿದು ಹೋಗಿದ್ದು, ದಿನ ನೀರು ತರೋದು, ದಿನ ನೀರು ತರೋದು, ನೀರು ತರೋದು. ಇವತ್ತು ದೇವರು ಹೇಳ್ತಾ ಇದ್ದಾನೆ, ನೀನು ಯಾವ ವಿಷಯದಲ್ಲಿ ದಣಿದು ಹೋಗಿದೆಯೋ ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಯು ಮೇ ಬಿ ಥರ್ಸ್ಟ್ ಇನ್ ಮೆನಿ ವೇಸ್, ಇನ್ ಮೆನಿ ಲೈಫ್. ಈ ಜೀವಿತದಲ್ಲಿ ನೀನು ಅನೇಕ ವಿಷಯಗಳಿಗೆ ದಾಹಗೊಂಡಿರಬಹುದು, ನಿರಾಶೆಯಿಂದ ಇರಬಹುದು, ಪ್ರಯಾಸ ಪಡ್ತಾ ಇರಬಹುದು. ಇವತ್ತು ಯೇಸು ಹೇಳ್ತಾ ಇದ್ದೇನೆ, ನಿನ್ನ ಪ್ರಯಾಸವನ್ನು ನನಗೆ ಕೊಡು, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನೀನು ಯಾವ ವಿಷಯದಲ್ಲಿ ನೀರಡಿಕೆ ಉಳ್ಳವನಾಗಿದ್ದಿ, ನಾನು ನಿನಗೆ ಜೀವ ಜಲವನ್ನು ಕೊಡುತ್ತೇನೆ. ಶಿ ವಾಸ್ ಟಯರ್ಡ್ ಕಮಿಂಗ್ ಟು ದ ವೆಲ್. ಆ ಬಾವಿ ಹತ್ರ ಬರಲಿಕ್ಕೆ ಆಕೆ ದಣಿದೋಗ್ಬಿಟ್ಟಿದ್ಲು, ಆ ಬಿಸಿಲಲ್ಲಿ ಬರಲಿಕ್ಕೆ ದಣಿದೋಗ್ಬಿಟ್ಟಿದ್ಲು ಆಕೆ. ಯೇಸು ಹೇಳ್ದ, ಅಮ್ಮ ನಾನು ಕೊಡೋ ನೀರನ್ನು ನೀನು ಕುಡಿದ್ರೆ ಇನ್ನು ಮೇಲೆ ನಿನಗೆ ಎಂದಕ್ಕೂ ನೀರಡಿಕೆ ಆಗೋದಿಲ್ಲ. ಆಕೆ ಹತ್ರ ಅನೇಕ ಪುರುಷರು ಬರ್ತಾ ಇದ್ರು, ಯಾರು ಆಕೆನ ತೃಪ್ತಿ ಪಡಿಸ್ಲಿಲ್ಲ. ಆಕೆಯ ಶರೀರ ಆಕೆಗೆ ತೃಪ್ತಿ ಕೊಳ್ಳಿಲ್ಲ, ಆಕೆ ಕಾಮಾಭಿಲಾಷ ಆಕೆಗೆ ತೃಪ್ತಿ ಕೊಳ್ಳಿಲ್ಲ, ಲೋಕದ ವೈಭವ ಆಕೆಗೆ ತೃಪ್ತಿ ಕೊಳ್ಳಿಲ್ಲ, ಲೋಕದ ಪುರುಷರು ಆಕೆಗೆ ತೃಪ್ತಿ ಕೊಳ್ಳಿಲ್ಲ, ಆಕೆ ಇದ್ದಂಥ ಮನೆ ಆಕೆಗೆ ತೃಪ್ತಿ ಕೊಳ್ಳಿಲ್ಲ, ಆಕೆಗೆ ಇದ್ದಂಥ ಸವಲತ್ತುಗಳು ಆಕೆಗೆ ತೃಪ್ತಿ ಕೊಳ್ಳಿಲ್ಲ. ಯೇಸು ಹೇಳಿದ, ಅಮ್ಮ ನಾನು ಕೊಡುವ ನೀರನ್ನು ನೀನು ಕೊಡಿದ್ರೆ ನಿನಗೆ ತೃಪ್ತಿ ಆಗ್ತದೆ. ಪ್ರಿಯರೇ, ಲೋಕ ನಮ್ಮನ್ನು ತೃಪ್ತಿ ಪಡಿಸೋದಿಲ್ಲ, ಯೇಸು ನಮ್ಮನ್ನು ತೃಪ್ತಿ ಪಡಿಸುತ್ತಾನೆ. ಯಾವ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹುಡುಗ ಹುಡುಗಿ, ಪುರುಷ ಸ್ತ್ರೀ ನಮ್ಮನ್ನು ತೃಪ್ತಿ ಪಡಿಸೋದಿಲ್ಲ, ಯೇಸು ನಮ್ಮನ್ನು ತೃಪ್ತಿ ಪಡಿಸುವ ಆತನಾಗಿದ್ದಾನೆ. ಪ್ರಿಯರೇ, ಯಾವ ಹಣ, ಯಾವ ಅಂತಸ್ತು, ಯಾವ ಮನೆ, ಯಾವ ಕಾರು, ಯಾವ ಬಂಗ್ಲೆ, ಯಾವ ಪರಿಸ್ಥಿತಿ, ಪೊಸಿಷನ್ will not satisfy you. I will tell you, Jesus will satisfy you. No beauty in this world will satisfy you. Only Jesus will satisfy you. ಈ ಲೋಕದಲ್ಲಿರುವಂಥ ಯಾವ ಸೌಂದರ್ಯ ನಿನ್ನನ್ನು ತೃಪ್ತಿ ಪಡಿಸೋದಿಲ್ಲ, ಯೇಸು ನಿನ್ನನ್ನು ತೃಪ್ತಿ ಪಡಿಸುತ್ತಾನೆ. ಮೇ ಬಿ ಅವಳು ನೋಡಲಿಕ್ಕೆ ಬ್ಯೂಟಿಫುಲ್ ಇದ್ಲೇನೋ, ಅದಕ್ಕೆ ಭಾಳ ಪುರುಷರು ಬರ್ತಾ ಇದ್ರು ಆಕೆ ಹತ್ರ. ಸುಂದರವಾಗಿದ್ಲೇನೋ, ಆಕೆ ಸೌಂದರ್ಯ ಆಕೆಗೆ ತೃಪ್ತಿ ಕೊಳ್ಳಿಲ್ಲ ರೀ. ಆಕೆ ಹತ್ರ ಕೊಡ ಇತ್ತು, ಮೇ ಬಿ ಆಕೆ ಹತ್ರ ಸ್ವಲ್ಪ ದುಡ್ಡಿತ್ತೇನೋ, ಹಣ ಆಕೆಗೆ ತೃಪ್ತಿ ಕೊಳ್ಳಿಲ್ಲ. ಆಕೆ ಒಳಗಡೆ ಒಂದು ದಾಹ, ಆಕೆ ಒಳಗಡೆ ಒಂದು ನೀರಡಿಕೆ, ಆಕೆ ಒಳಗಡೆ ಒಂದು ಒಂಟರಿತನ, ಆಕೆ ಒಳಗಡೆ ಒಂದು ಅಯ್ಯೋ ನಾನು ತಪ್ಪು ಮಾಡಿದೆಲ್ಲಪ್ಪ, ಆ ಗಿಲ್ಟಿ ಕಾನ್ಷಿಯಸ್, ತಪ್ಪಿತಸ್ಥ ಮನೋಭಾವದಿಂದ ಆಕೆ ಜೀವಿಸ್ತಾ ಇದ್ಲೇನೋ. ಅಯ್ಯೋ ಸಮಾಜದಲ್ಲಿ ನನ್ನಷ್ಟು ಪಾಪಿ ಯಾರಿಲ್ವಲ್ಲ, ಅಯ್ಯೋ ಸಮಾಜದಲ್ಲಿ ನನ್ನಂಥ ದುರಾದೃಷ್ಟ ಸ್ತ್ರೀ ಯಾರು ಇಲ್ಲ ಅಂತೇಳಿ ಆಕೆ ನೊಂದಿ ಹೋಗಿದ್ಲೇನೋ. ಪ್ರಿಯರೇ, ತಾತ್ಸಾರ ಹೊಂದಿದವಳಾಗಿದ್ಲೇನೋ. ಕಾರಣ ಏನು ಗೊತ್ತಾ ರೀ? ಯಾರು ಬಾರದೇ ಇರುವಂಥ ಸಮಯದಲ್ಲಿ ಆಕೆ ಬರ್ತಾ ಇದ್ಲು. ಆ ಮಧ್ಯಾಹ್ನ ಸಮಯ ಯಾರು ಬರ್ತಾ ಇದ್ದಿಲ್ಲ, ಆ ಟೈಮಲ್ಲಿ ಆಕೆ ಬರ್ತಾ ಇದ್ಲು.
ಶಿ ಹ್ಯಾಡ್ ಎ ನೋ ಗುಡ್ ನೇಮ್ ಇನ್ ಸೊಸೈಟಿ. ಸಮಾಜದಲ್ಲಿ ಒಳ್ಳೆಯ ಹೆಸರಿರಲಿಲ್ಲ ರೀ. ಸಮಾಜ ಆಕೆಯನ್ನ ಒಂದು ವ್ಯಭಿಚಾರಿ ಥರ ನೋಡ್ತಾ ಇತ್ತು. ಸಮಾಜ ಆಕೆಯನ್ನ ಲೈಂಗಿಕವಾಗಿ ಉಪಯೋಗಿಸುವ ಒಂದು ವಸ್ತುವಿನ ಥರ ನೋಡ್ತಾ ಇತ್ತು. ಆ ಸ್ತ್ರೀಗೆ ಯೇಸು ಹೇಳ್ತಾ ಇದ್ದಾನೆ, ಅಮ್ಮ, ನಾನು ಕೊಡುವ ನೀರನ್ನು ನೀನು ಕುಡಿದರೆ ನಿನಗೆಂದಿಗೂ ನೀರಡಿಕೆ ಆಗೋದಿಲ್ಲ. ಆತನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾನ್ರಿ? ಆತನು ಪರಿಶುದ್ಧಾತ್ಮನ ಬಗ್ಗೆ ಮಾತಾಡ್ತಾ ಇದ್ದ. ಆತನು ವರವಾಗಿ ಕೊಳ್ಳಿಕ್ಕಿರುವ ಪವಿತ್ರಾತ್ಮನ ಕುರಿತು ಮಾತಾಡ್ತಾ ಇದ್ದ. ಆತನು ಹೇಳಿದಮ್ಮ, ನಿನ್ನನ್ನು ಯಾವುದು ತೃಪ್ತಿಪಡಿಸೋದಿಲ್ಲಮ್ಮ, ನಾನು ಕೊಡುವ ಪವಿತ್ರಾತ್ಮನು ನಿನ್ನನ್ನು ತೃಪ್ತಿಪಡಿಸುತ್ತಾನೆ. ನಾನು ನಿನಗೆ ನೀಡುವ ಪವಿತ್ರಾತ್ಮನು ನಿನ್ನನ್ನು ಸಮಾಧಾನ ಪಡಿಸುತ್ತಾನಮ್ಮ. ಆಕೆ ಹೇಳಿದ್ಲು, ಸ್ವಾಮಿ ನೀನು ಪ್ರವಾದಿ. ಯೇಸು ಸ್ವಾಮಿ ಹೇಳಿಲ್ಲ, ನಾನು ಪ್ರವಾದಿ. ಟುಡೇ ಪೀಪಲ್ ಕಾಲ್ ಐ ಆಮ್ ಪ್ರಾಫೆಟ್. ಜನ ಹೇಳ್ತಾರೆ, ನಾನು ಪ್ರವಾದಿ, ಐ ಆಮ್ ಪಾಸ್ಟರ್, ಐ ಆಮ್ ಇವಾಂಜಲಿಸ್ಟ್, ಐ ಆಮ್ ಅಪೋಸ್ಟಲ್. ನೋ, ಲೆಟ್ ಪೀಪಲ್ ನೇಮ್ ಯು. ಜನರು ನಿನ್ನನ್ನು ಗುರುತಿಸಲಿ. ಈ ಸಮರ್ಯ ಸ್ತ್ರೀ ಹೇಳಿದ್ದು, ನೀನು ಪ್ರವಾದಿ. ಇವತ್ತು ಜನ ನಮ್ಮನ್ನು ಗುರುತಿಸೋದಿಲ್ರಿ. ನಮ್ಮಷ್ಟಕ್ಕೆ ನಾವೇ ಟೈಟಲ್ಗಳು ಹಾಕ್ಕಂತೀವ್ರಿ. ನಾನು ವರ್ಷಿಪ್ ಲೀಡರ್. ನೀನು ವರ್ಷಿಪ್ ಲೀಡ್ರಾ? ಜನ ಹೇಳ್ಬೇಕ್ರಿ, ನೀನು ವರ್ಷಿಪ್ ಲೀಡರ್. ಆಮೇನ್. ಲೆಟ್ ಪೀಪಲ್ ಐಡೆಂಟಿಫೈ ಯು. ಜನ ನಿನ್ನನ್ನು ಗುರುತಿಸ್ಲಿ. ಈ ಸ್ತ್ರೀ ಗುರುತಿಸಪ್ಪ, ನೀನು ಪ್ರವಾದಿಯಪ್ಪ. ಯೇಸು ಹೇಳಿಲ್ಲಲಿ ನಾನು ಪ್ರವಾದಿ. ಆಕೆ ಹೇಳಿದಪ್ಪ, ನೀನು ಪ್ರವಾದಿಯಪ್ಪ. ಓಡಿ ಹೋದ್ರಿ ಸಮಾರ್ಯಕ್ಕೆ. ನಾನು ಹೇಳ್ತೇನೆ, ನಿನ್ನಲ್ಲಿ ನಿಜವಾಗ್ಲೂ ಪಶ್ಚಾತ್ತಾಪ ಬಂದಿದ್ರೆ, ನಾನು ಹೇಳ್ತೇನೆ ನಿನ್ನಲ್ಲಿ ನಿಜವಾಗ್ಲೂ ಆ ರಕ್ಷಣೆ ಅನುಭವ ಇದ್ದರೆ, ನಾನು ಹೇಳ್ತೇನೆ ನಿಜವಾಗ್ಲೂ ನಿನಗೆ ಪವಿತ್ರಾತ್ಮನೊಟ್ಟಿಗೆ ಆ ಒಂದು ನಿಕಟವಾದ ಸಂಬಂಧ ಇದ್ದರೆ, ನಾನು ಹೇಳ್ತೇನೆ ಯೇಸುವಿನ ಮೇಲೆ ನಿಜವಾಗ್ಲೂ ಆ ಪ್ರೀತಿ, ಆ ಮೊದಲನೇ ಪ್ರೀತಿ ಇದ್ದರೆ, ನೀನು ದಿನ ಸುಮ್ಮನೆ ಕುಂದ್ರೋದಿಲ್ಲ. ನೀನು ಪ್ರತಿದಿನ ಓಡ್ತಿ. ಓಡಿಗಿರೇ ಓಡಿಗಿರೇ ಯೇಸುವಿಗಾಯ್ ನಾ ಓಡುವೆ. ನಾ ಓಡ್ತೇನೆ. ಯಾಕೆ? ನನ್ನೊಳಗಿರುವ ಕ್ರಿಸ್ತನು ನನ್ನನ್ನು ಒತ್ತಾಯ ಪಡಿಸ್ತಾನ್ರಿ. ನನ್ನಲ್ಲಿ ಇರುವ ಪವಿತ್ರಾತ್ಮನು ನನ್ನನ್ನು ಒತ್ತಾಯ ಪಡಿಸ್ತಾನೆ. ನಿಮ್ಮ ಮನೆಯಲ್ಲಿ ಅವಾಗೆಲ್ಲ ನಮ್ಮ ಮನೆಗಳಲ್ಲಿ ಕರೆಂಟ್ ಇದ್ದಿಲ್ಲರಿ. ಕರೆಂಟ್ ಇದ್ದಿಲ್ಲ ಅವಾಗೆಲ್ಲ. ಆಮೇಲೆ ಕರೆಂಟ್ ಹಾಕ್ಸ್ಕೊಂಡ್ರು. ಕರೆಂಟ್ ಹಾಕ್ಸ್ಕೊಂಡ್ಮೇಲೆ ಬಿಲ್ ಕಟ್ಟಬೇಕಲ್ಲ. ಬಿಲ್ ಕಟ್ಟಂಗಿಲ್ಲ. ಅವಾಗ ಏನು ಮಾಡಿದ್ರಿ? KBR ಬಂದು ನಾವು ಸಾಯಂಕಾಲ ಆಗಿದ್ಕೊಳ್ಳಿ ಕೊಂಡಿ ಹಾಕ್ತಿದ್ವಿ. ಕೊಂಡಿ ಹಾಕೋ ತಪ್ಪರಿ ಹಾಕ್ಬೇಡ್ರಿ, ನಾನು ಹೇಳ್ತಿದ್ದೆ. ಕೊಂಡಿ ಹಾಕ್ತಿದ್ವಿ. ಕಾರಣ ಕರೆಂಟ್ ಬೇಕು. ನನಗೆ ಕರೆಂಟ್ ಬೇಕು. ಬೆಳಕಿಲ್ಲ ಅಂದರೆ ಕಷ್ಟ. ಕೊಂಡಿ ಹಾಕ್ತಿದ್ವಿ. ಕರೆಂಟ್ ಬಂದಿಕೊಳ್ಳೋ ಖುಷಿ ಆಗ್ತಿತ್ತು. TV ನೋಡ್ತಾ ಇದ್ವಿ, ನ್ಯೂಸ್ ನೋಡ್ತಾ ಇದ್ವಿ, ಕ್ರಿಕೆಟ್ ನೋಡ್ತಾ ಇದ್ವಿ. ಆ ಒಂದು ಆಸೆ. ನಾನು ಹೇಳ್ತೇನೆ, ಒಂದು ವೇಳೆ ನಿನ್ನಲ್ಲಿ ಕ್ರಿಸ್ತನಿದ್ರೆ, ಆ ಪವಿತ್ರಾತ್ಮನ ಬೆಂಕಿ ನಿನ್ನಲ್ಲಿ ಉರಿತಾ ಇದ್ರೆ, ನಿನಗೊಂದು ಆಸೆ, ನಿನಗೊಂದು ಒತ್ತಾಯ. ಏನು? ನಾನು ಯೇಸುವಿನ ಬಗ್ಗೆ ಹೇಳಬೇಕು, ನಾನು ಯೇಸುವಿನ ಬಗ್ಗೆ ಸಾರಬೇಕು. ಈ ಸ್ತ್ರೀಯಲ್ಲಿ ಆ ಪರಿಶುದ್ಧಾತ್ಮನ ಗಾಳಿ ಬೀಸ್ತರಿ. ಗಾಳಿ ಬೀಸ್ತು. ಆ ಗಾಳಿ ಬೀಸಿದ ಕೂಡಲೇ ಆಕೆ ಓಡಿ ಹೋದ್ಲು. ಎಲ್ಲಿಗೆ? ವ್ಯಭಿಚಾರ ಮಾಡಲಿಕ್ಕಾಗಿ ಅಲ್ಲ, ಮತ್ತೆ ತನಗೆ ಇಷ್ಟ ಬಂದ ಜೀವಿತವನ್ನು ಜೀವಿಸ್ಲಿಕ್ಕಾಗಿ ಅಲ್ಲ, ತನಗೆ ಇಷ್ಟ ಬಂದ ನಿರ್ಧಾರವನ್ನು ಮಾಡಲಿಕ್ಕಾಗಿ ಅಲ್ಲ, ತನಗೆ ಇಷ್ಟ ಬಂದದನ್ನು ಕೊಂಡ್ಕೊಳ್ಳಿಕ್ಕಾಗಿ ಅಲ್ಲ, ಬಟ್ಟೆಗಾಗಿ ಓಡಲಿಲ್ಲ, ಈ ಲೋಕದ ಆಸ್ತಿ ಪಾಸ್ತಿಗಾಗಿ ಓಡಲಿಲ್ಲ, ಹಣಕ್ಕಾಗಿ ಓಡಲಿಲ್ಲ, ಸಂಪಾದನೆಗಾಗಿ ಓಡಲಿಲ್ಲ. ನಮಗೆ ಹಣ ಬೇಕ್ರಿ, ಹಣ ಒಳ್ಳೆಯದೇ, ಹಣದ ಆಸೆ ಭಾಳ ಕೆಟ್ಟದ್ರಿ. ಮನಿ ಈಸ್ ಗುಡ್, ಲವ್ ಫಾರ್ ಮನಿ ಈಸ್ ವೆರಿ ಡೇಂಜರಸ್. ಸ್ವಲ್ಪ ಜನ ಗ್ರೀಡಿ, ಹಣ ಹಣ ಹಣ, ಈ ದುರಾಸೆ. ಹಣ ಒಳ್ಳೆಯದಪ್ಪ, ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ ನಮಗೆ ಹಣ ಬೇಕು. ಆದರೆ ಹಣದ ಆಸೆ ಈವಿಲ್, ಭಾಳ ಕೆಟ್ಟದ್ದು. ವಿ ಕಾಲ್ ಇಟ್ ಆಸ್ ಎ ಮ್ಯಾಮನ್. ಮ್ಯಾಮನ್ ಅಂದರೆ ಹಣಕ್ಕಿಂತ ಭಾಳ ಕೆಟ್ಟಿದ್ರಿ ಅದು. ಈಕೆ ಓಡಲಿಲ್ಲ. ಈಕೆ ಓಡಿದ್ದು ಯಾರಿಗೋಸ್ಕರ ಗೊತ್ತಮ್ಮ? ಆ ನಶಿಸಿ ಹೋಗುವ ಜನರಿಗೋಸ್ಕರ ಓಡಿದ್ಲು. ನಾರ್ಮಲ್ ವುಮನ್, ಸಾಧಾರಣ ಸ್ತ್ರೀ ಓಡಿದ್ಲು.
ಹೋಗಿ ಹೇಳಿದ್ದು, ನಾನು ಮಾಡಿದ್ದೆಲ್ಲವನ್ನ ಆತ ನನಗೆ ಹೇಳಿದ್ದಾನೆ, ಬಂದು ನೋಡ್ರಿ ಆತನೇ ಏನೋ ಮೆಸ್ಸಿಯನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನೇ ಏನೋ ಮೆಸ್ಸಿಯನು, ಬಂದು ನೋಡ್ರಿ. ಪೀಪಲ್ ರ್ಯಾನ್ ಟು ಸಿ ಜೀಸಸ್. ಜನ ಈಕೆ ಹೇಳಿದ ಮಾತನ್ನ ಕೇಳಿ ಓಡಿ ಬಂದ್ರಿ. ನಾನು ಹೇಳ್ತೀನಿ ರೀ, ನಿಮ್ಮ ಮನೇಲಿ ನೀವೇನ ಪ್ರೋಗ್ರಾಮ್ ಮಾಡಿರಿ, ಏನಾರ ಮಾಡಿರಿ, ಜನನ ಕರೀರಿ. ಕಾಲ್ ಪೀಪಲ್, ಜನನ ಕರೀರಿ. ನಿನಗಿರೋ ಪ್ರತಿ ಅವಕಾಶವನ್ನು ಹೆಂಗಪ್ಪ ನಾನು ಸುವಾರ್ತೆ ಸಾರಲಿ, ನನ್ನ ಜೊತೆ ಕೆಲಸ ಮಾಡೋರಿಗೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಬಂಧುಗಳಿಗೆ ಕರೀರಿ. ಅವ್ರನ್ನ ಕ್ರಿಸ್ಮಸ್ಗೆ ನೀವೇ ಕ್ರಿಸ್ಟಿಯನ್ಸೇ ಕರಿಬೇಡ್ರಿ. ದೇವರನ್ನು ಅರಿಯದೇ ಇರುವಂಥ ನಿಮ್ಮ ಸ್ನೇಹಿತರನ್ನು ಕರೀರಿ. ದೇವರನ್ನು ಅರಿಯದೇ ಇರುವಂಥ ನಿಮ್ಮ ಬಂಧು ಬಳಗದವನ್ನ ಕರೀರಿ. ಯೇಸುವಿನ ಬರೋಣ ಹತ್ತಿರವಾಗೈತೆ. ಜನರನ್ನು ನಾವು ಸಿದ್ಧಪಡಿಸ್ಬೇಕ್ರಿ. ನಾವು ಸುಗ್ಗಿಯ ಕಾಲದಲ್ಲಿದ್ದೇವೆ. ಸುಗ್ಗಿ ಕೊಯ್ಲಿಗೆ ಬಂದೈತೆ, ನಾವು ಕೊಯ್ಬೇಕ್ರಿ. ಯೂಸ್ ಎವ್ರಿ ಆಪರ್ಚುನಿಟಿ ಟು ಶೇರ್ ದ ಗಾಸ್ಪಲ್ ಆಫ್ ಲಿವಿಂಗ್ ಜೀಸಸ್. ಪ್ರತಿ ಅವಕಾಶವನ್ನು ಯೇಸುವಿನ, ಜೀವವುಳ್ಳ ಯೇಸುವಿನ ಬಗ್ಗೆ ಹೇಳಲಿಕ್ಕೆ ಉಪಯೋಗಿಸು. ನೀನು ಊಟ ಮಾಡ್ತೀಯಾ, ದೇವರಿಗೆ ಸ್ತೋತ್ರ. ಟೀ ಬಿಸ್ಕೆಟ್ ಕೊಡ್ತೀಯಾ, ದೇವರಿಗೆ ಸ್ತೋತ್ರ. ಬಟ್ ಒನ್ ಥಿಂಗ್, ಕಾಲ್ ಪೀಪಲ್, ಜನರನ್ನು ಕರೆ. ನಿಮ್ಮ ಸ್ನೇಹಿತರನ್ನು, ಬಂಧು ಬಳಗದವರ, ನಿನಗೆ ಗೊತ್ತಿರೋರನ್ನು ಕರಿ. ಶಿ ವೆಂಟ್, ಕಾಲ್ ಪೀಪಲ್. ಆಕೆ ಹೋದ್ಲು, ಜನರನ್ನು ಕರೆದಲ್ರಿ. ಯಾರೀಕೆ? ಗಣನೆಗೆ ಬಾರದವಳು. ಯಾರೀಕೆ? ಕುಲಹೀನಳು. ಯಾರೀಕೆ? ಜ್ಞಾನ ಇಲ್ಲದವಳು. ಯಾರೀಕೆ? ಬಲಹೀನಳು. ಹೋಗಿ ಜನರನ್ನು ಕರೆದ್ರಿ. ನಾವೇನು ಮಾಡ್ತೀರಿ? ಕರೆಯೋದಿಲ್ಲ ನಾವು ಯಾರನ್ನ. ನಾವೇ ಊಟ ಮಾಡ್ಕೊತೀವಿ, ನಾವೇ ತಿಂತೀವಿ. ನಾವು ಬರೀ ತೋರಿಸ್ಕೊಳ್ತೀವಿ ಅಷ್ಟೇ. ನಾನು ಹಿಂಗೆ ಮಾಡೀನಿ, ನಾನು ಅಲ್ಲಿ ಮಾಡೀನಿ. ನೋ ನೋ ಶೋ ಆಫ್. ತೋರಿಸ್ಕೊಳ್ಳೋದು ಬೇಡ್ರಿ. ಗಿವ್ ಜೀಸಸ್ ಟು ಪೀಪಲ್. ಯೇಸುವನ್ನು ಕೊಡ್ರಿ ಜನರಿಗೆ. ನಾನು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಅದಕ್ಕೆ ನಾನು ಹಿಂಗೆ ಮಾಡ್ತೀನಿ, ಅದಕ್ಕೆ ನಾನು ಹಿಂಗೆ ಇರ್ತೀನಿ. ನೋ, ಗಿವ್ ಜೀಸಸ್. ಯೇಸುವನ್ನು ಕೊಡು. ನಿಜವಾಗಲೂ ನಿನ್ನಲ್ಲಿ ಆ ಯೇಸುವಿನ ಮೊದಲನೇ ಪ್ರೀತಿ ಇದ್ದರೆ, ನಿಜವಾಗಲೂ ಆ ಪರಿಶುದ್ಧಾತ್ಮನ ಬೆಂಕಿ ನಿನ್ನಲ್ಲಿ ಉರಿತಾ ಇದ್ದರೆ, ನಿಜವಾಗ್ಲೂ ಆತ್ಮಗಳ ದಾಹ ನಿನಗಿದ್ರೆ, ನಿಜವಾಗ್ಲೂ ಆತನ ರಾಜ್ಯವನ್ನು ನೀನು ಕಟ್ಟಬೇಕಂತೇಳಿ ಆಸೆ ಇದ್ದರೆ, ನೀನು ಜನರಿಗೆ ಅದು ಕೊಡೋದು ಇದು ಕೊಡೋದಲ್ಲ, ಯು ವಿಲ್ ಗಿವ್ ಜೀಸಸ್. ನೀನು ಯೇಸುವನ್ನು ಕೊಡ್ತಿ. ನೀನು ಟೀ ಬಿಸ್ಕೆಟೇ ಕೊಡು, ಆದರೆ ನಿನ್ನ ಗುರಿ ಯೇಸು. ನೀನು ಬಿರಿಯಾನಿನೇ ಕೊಡು, ಆದರೆ ನಿನ್ನ ಗುರಿ ಯೇಸು. ನೀನು ಮನೆಯಲ್ಲೇ ಮಾಡು, ಇಲ್ಲ ಯಾವುದೇ ಫಂಕ್ಷನ್ ಹಾಲಲ್ಲೇ ಮಾಡು, ನಿನ್ನ ಗುರಿ ಯೇಸು. ನನ್ನ ಗುರಿ ಯೇಸು ರೀ. ಲೆಟ್ ಅವರ್ ಏಮ್ ಬಿ ಜೀಸಸ್ ಆ್ಯಂಡ್ ಜೀಸಸ್ ಅಲೋನ್. ಯೇಸು ನಮ್ಮ ಗುರಿ ಆಗಿರಲಿ. ನೀನು ಚೆನ್ನಾಗಿ ಮಾತಾಡ್ತೀಯಾ, ಚೆನ್ನಾಗಿ ಡ್ಯಾನ್ಸ್ ಆಡ್ತೀಯಾ, ಚೆನ್ನಾಗಿ ಬರೀತೀಯಾ, ಚೆನ್ನಾಗಿ ಓದ್ತೀಯಾ, ಒಳ್ಳೆ ಮಾರ್ಕ್ಸ, ಅದ್ರ ಮೂಲಕ ಯೇಸುವಿನ ಬಳಿಗೆ ಜನರನ್ನು ಕರೆದುಕೊಂಡು ಬಾ. ನಿನ್ನ ಹತ್ರ ಹಣ ಇದೆಯಾ, ಸಹಾಯ ಮಾಡು. ಎದುರು ನೋಡಬೇಡ ಅವ್ರು ಏನು ಕೊಡ್ತಾರಂತೇಳಿ. ಗಿವ್ ಜೀಸಸ್. ಹಲ್ಲೆಲೂಯಾ. ಈ ಸಮಾರ್ಯ ಸ್ತ್ರೀ ಓದ್ಲು, ಬರ್ರಪ್ಪ ನನ್ನ ಜೊತೆ ಮಲಗ್ರಿ ಅಂತ ಹೇಳಿಲ್ಲಕ್ಕೆ. ಬರ್ರಿಯಪ್ಪ ನಾನು ಫ್ರೀ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿಲ್ಲ. ಶಿ ಗೇವ್ ಜೀಸಸ್. ಆಕೆ ಯೇಸುವನ್ನು ಕೊಟ್ಟಳು. ಇಡೀ ಸಮಾರ್ಯ ಪಟ್ಟಣ ಓಡಿ ಬಂತಂತ್ರಿ ಯೇಸುವಿನ ಬಳಿಗೆ. ಅವರು ಬಂದು ಯೇಸುವನ್ನು ನೋಡಿದರು, ಯೇಸುವನ್ನು ಕೇಳಿದರು. ಪ್ರಿಯರೇ, ಯಾಕೆ? ಈ ಒಬ್ಬ ಸ್ತ್ರೀ ಯೇಸುವಿನ ಬಗ್ಗೆ ಸಾಕ್ಷಿಯಾಗಿ ನಿಂತಳು. ನನ್ನ ಪ್ರಶ್ನೆ, ನಾನು ಮಾಡುವ ಸೇವೆಯಲ್ಲಿ, ನಾನು ವಿಶ್ವಾಸಿಗಳ ಮುಂದೆ, ನನ್ನ ನೋಡುವ ಜನರ ಮುಂದೆ ನಾನು ಸಾಕ್ಷಿಯಾಗಿದ್ದೇನಾ? ನೀನು ಮಾಡುವ ಕೆಲಸದಲ್ಲಿ, ನೀನು ಓದುತ್ತಿರುವ ವಿದ್ಯಾಭ್ಯಾಸದಲ್ಲಿ, ಶಾಲಾ ಕಾಲೇಜುಗಳಲ್ಲಿ ನೀನು ಸಾಕ್ಷಿಯಾಗಿದ್ದೀಯಾ? ಅಣ್ಣ ನಾನು ಕೆಲಸಕ್ಕೆ ಹೋಗೋದಿಲ್ಲ, ಮನೆಯಲ್ಲಿದ್ದೀನಿ. ಹೌದಮ್ಮ, ನೀನು ಮನೆಯಲ್ಲಿ ಇದ್ದೀನಿ. ನಿನ್ನ ಮಕ್ಕಳ ಮುಂದೆ, ನಿನ್ನ ಗಂಡನ ಮುಂದೆ, ಬರುವಂಥ ಸಂಬಂಧಿಕರ ಮುಂದೆ, ಅತ್ತೆ ಮಾವ ಅಪ್ಪ ಅಮ್ಮ ಮುಂದೆ ನೀನು ಸಾಕ್ಷಿಯಾಗಿದ್ದೀಯಾ? ನೀನು ಇರುವಂಥ ಏರಿಯಾದಲ್ಲಿ ನೀನು ಸಾಕ್ಷಿಯಾಗಿದ್ದೀಯಾ? ಭಾಳ ಇಂಪಾರ್ಟೆಂಟ್. ದೇವರು ನಮ್ಮನ್ನು ಕ್ರೈಸ್ತವರಾಗಿ ಇರಲಿಕ್ಕೆ ಕರೀಲಿಲ್ಲ, ನಾವು ಆತನ ಸಾಕ್ಷಿಗಳಾಗಿರಲಿಕ್ಕೆ ಕರೆದನು. ಪ್ರಿಯರೇ, ಹಲ್ಲೆಲೂಯಾ. ವಿ ಆರ್ ನಾಟ್ ಕಾಲ್ಡ್ ಟು ಲಿವ್ ಎ ಕ್ರಿಶ್ಚಿಯನ್ಸ್,
ಬಟ್ ವಿ ಆರ್ ಕಾಲ್ ಟು ಲೀವ್ ಎ ವಿಟ್ನೆಸ್ ಅನ್ ಟು ಜೀಸಸ್. ಯೇಸುವಿಗಾಗಿ ಸಾಕ್ಷಿಗಳಾಗಿರಲಿಕ್ಕೆ ಯೇಸು ನಮ್ಮನ್ನು ಕರೆದಿದ್ದಾನೆ. ಯು ಆರ್ ಎ ಚೋಸನ್ ವೆಸಲ್. ನೀನು ಆರಿಸಲ್ಪಟ್ಟ ವ್ಯಕ್ತಿ, ಆರಿಸಲ್ಪಟ್ಟ ಪಾತ್ರೆ. ಈ ಒಬ್ಬ ವ್ಯಭಿಚಾರಿ ಸ್ತ್ರೀ, ಆಕೆ ಇಡೀ ಪಟ್ಟಣವನ್ನು ಯೇಸುವಿಗಾಗಿ ಗೆದ್ಲರಿ. ಇವತ್ತು ನಿಮ್ಮ ಮನೇಲಿ ಎಷ್ಟು ಜನ ರಕ್ಷಣೆ ಹೊಂದರ್ರಿ? ಇವತ್ತು ನಿನ್ನ ಕುಟುಂಬದವ್ರು ಎಲ್ಲರೂ ಯೇಸು ಸ್ವಾಮಿ ನಂಬಿದಾರಾ? ನಿನ್ನ ಸ್ನೇಹಿತರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳಿದೀಯಾ? ನಿಜವಾಗಲೂ ನಿನಗೆ ಆತ್ಮಗಳ ದಾಹ ಆಯಿತಾ? ನೀನೇ ಲಂಚ ಇಸ್ಕೊಳ್ತಾ ಇದ್ದಿ, ನೀನೇ ಮೋಸ ಮಾಡ್ತಾ ಇದ್ದಿ, ನೀನೇ ಸುಳ್ಳು ಜೀವಿತ, ನೀನೇ ರಹಸ್ಯ ಜೀವಿತ ಜೀವಿಸ್ತಾ ಇದ್ದಿ. ನೀನು ಯೇಸುವಿನ ಬಗ್ಗೆ ಹೇಳಲಿಕ್ಕೆ ಹೆಂಗಾಗ್ತದೆ? ನಿನ್ನಲ್ಲೇ ಆ ಪರಿಶುದ್ಧಾತ್ಮನ ಬೆಂಕಿ ಇಲ್ಲ, ನಿನ್ನಲ್ಲೇ ಆ ಮೊದಲನೇ ಪ್ರೀತಿ ಇಲ್ಲ. ಐ ವಿಲ್ ಟೆಲ್ ಯು, ಕಮ್ ಟು ದ ಫಸ್ಟ್ ಲವ್ ಆಫ್ ಜೀಸಸ್. ಆ ಯೇಸುವಿನ ಮೊದಲನೇ ಪ್ರೀತಿಗೆ ನೀನು ಬಾ. ಪರಿಶುದ್ಧಾತ್ಮನ ಬೆಂಕಿ ನಿನ್ನಲ್ಲಿ ಒತ್ತಿ ಉರಿಯಲಿ. ಓ, ಆ ಒತ್ತಾಯ, ಆ ಒಂದು ಒತ್ತಾಯ ನಿನ್ನನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿ. ಆ ಸಮಾರ್ಯ ಸ್ತ್ರೀ, ಶಿ ವಾಸ್ ಆರ್ಡಿನರಿ ವುಮನ್. ಆರ್ಡಿನರಿಗಿಂತ ಆರ್ಡಿನರಿ ಯಾಕೆ ಏನ್ರಿ? ಆರ್ಡಿನರಿಗಿಂತ ಆರ್ಡಿನರಿ. ಆಕೆಗೆ ಹೋಲಿಕೆ ಮಾಡ್ಕೊಳ್ಳೋದು ಬೇಡ. ಆಕೆನ ನೋಡಿದರೆ ನಮ್ಮ ಜೀವನ ಎಷ್ಟೋ ಬೆಸ್ಟು. ಆಕೆಗೆ ದಿನ ಒಬ್ಬ ಗಂಡ ಇರ್ತಿದ್ದ, ಆಕೆ ಜೀವಿತ ಬದಲಾಯ್ತು ರೀ. ಮತ್ತು ನಾವೆಲ್ಲಿ ನೋಡೋದಿಲ್ಲ ಆಕೆ ಮತ್ತೆ ಪಾಪ ಮಾಡಿದಳು ಎಂಬುದಾಗಿ. ಆಕೆ ಯೇಸುವಿಗಾಗಿ ಜೀವಿಸು. ನನ್ನ ಪ್ರಶ್ನೆ ಇವತ್ತು, ನೀನು ಯೇಸುವಿಗಾಗಿ ಜೀವಿಸು. ಜ್ಞಾನ ಇಲ್ಲದ ನಿನ್ನನ್ನು ಆತನ ಆರಿಸಿಕೊಂಡಿದ್ದಾನೆ, ಬಲಹೀನನಾದ ನಿನ್ನನ್ನು ಆರಿಸಿಕೊಂಡಿದ್ದಾನೆ, ಗಣನೆಗೆ ಬಾರದೆ ನಿನ್ನನ್ನು ಆರಿಸಿಕೊಂಡಿದ್ದಾನೆ, ಕುಲಹೀನರಾದ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ನೀನು ಯೇಸುವಿಗಾಗಿ ಏನು ಮಾಡ್ತಾ ಇದ್ದಿ? ಪೌಲನು ಹೇಳ್ತಾನೆ, ನಾನು ಬದುಕುವುದಾದರೆ ಕ್ರಿಸ್ತನೇ, ಸತ್ತರೆ ನನಗೆ ಲಾಭ. ಹಲ್ಲೆಲೂಯಾ. ಯೇಸುವಿನ ಜೊತೆಗೆ ಬರೀ ಮೀನು ಹಿಡಿಯೋರಲ್ರಿ, ಡಾಕ್ಟರ್ಗಳು ಕೂಡ ಇದ್ದಿರ್ರಿ, ಓದಿದವ್ರು ಕೂಡ ಇದ್ದಿರ್ರಿ, ಅಕೌಂಟೆಂಟ್ಗಳು ಕೂಡ ಇದ್ದಿರ್ರಿ, ಬೈಬಲ್ ಗೊತ್ತಿರೋರು ಕೂಡ ಇದ್ದರು. ಆದರೆ ಅವರೆಲ್ಲರನ್ನು ಏನು ಕೊಡ್ತಾರೆ ಮಾಡಿದ್ದು? ಯೇಸುವಿನ ಜೀವಿತ ಬದಲಾಯಿಸ್ತು. ಆಮೇಲೆ ಈ ದಿನ ಕ್ರಿಸ್ತನ ಪ್ರೀತಿ ನಿನ್ನನ್ನು ಒತ್ತಾಯ ಮಾಡಲಿ ಪ್ರಿಯರೇ. ಕ್ರಿಸ್ತನ ಪ್ರೀತಿ ನಿನ್ನನ್ನು ಒತ್ತಾಯ ಮಾಡಲಿ. ಯಾಕಂದರೆ ನೀನು ಆರಿಸಲ್ಪಟ್ಟಿದ್ದಿ. ದೇವರು ನಮ್ಮನ್ನು ಈ ಲೋಕದಲ್ಲಿ ಗಣನೆಗೆ ಬಾರದ ನಮ್ಮನ್ನು ಕುಲಹೀನರು, ಬಲಹೀನರು, ಜ್ಞಾನ ಇಲ್ಲದವರು, ಯಾವುದೇ ಹಿನ್ನೆಲೆ ಇಲ್ಲದವರು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನಿಗಾಗಿ ನಾವು ಜೀವಿಸೋಣ ಪ್ರಿಯರೇ. ಹಲ್ಲೆಲೂಯಾ. ಇದ್ದಂಥ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಅಪ್ಪ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಆತ್ಮಗಳ ಭಾರ ನನಗೆ ನೀಡಯ್ಯ, ಅಭಿಷೇಕದಿಂದ ನನ್ನ ತುಂಬಿಸಯ್ಯ. ಆತ್ಮಗಳ ಭಾರ ನನಗೆ ನೀಡಯ್ಯ, ಅಭಿಷೇಕದಿಂದ ನನ್ನ ತುಂಬಿಸಯ್ಯ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಸುವಾರ್ತೆಯೇ ನನ್ನ ಭಾರವು, ದೇವರಾಜ್ಯವೇ ನನ್ನ ಗುರಿಯು. ಸುವಾರ್ತೆಯೇ ನನ್ನ ಭಾರವು, ದೇವರಾಜ್ಯವೇ ನನ್ನ ಗುರಿಯು. ನಾ ಹೋಗದೆ ಹೋದರೆ ಹೋಗುವವರ ಕಳಿಸುವೆ, ಹೋಗುವವರ ಕೈಗಳನ್ನು ಬಲಪಡಿಸುವೆ. ನಾ ಹೋಗದೆ ಹೋದರೆ ಹೋಗುವವರ ಕಳಿಸುವೆ, ಹೋಗುವವರಿಗಾಗಿ ನಾ ಪ್ರಾರ್ಥಿಸುವೆ. ಆತ್ಮಗಳ ಸುಗ್ಗಿ ಬಯಸುವೆ, ಸಭೆಗಳ ಸ್ಥಾಪನೆ ಮಾಡುವೆ. ಆತ್ಮಗಳ ಸುಗ್ಗಿ ಬಯಸುವೆ, ಸಭೆಗಳ ಸ್ಥಾಪನೆ ಕಾಣುವೆ. ಎಲ್ಲೆಲ್ಲೂ
ನಿನಗಾಗಿ ಸಾಕ್ಷಿಯಾಗುವೆ, ನಿನ್ನ ಉದ್ದೇಶವೇ ನನ್ನ ಗುರಿ ಮಾಡುವೆ. ಎಲ್ಲೆಲ್ಲೂ ನಿನಗಾಗಿ ಸಾಕ್ಷಿಯಾಗುವೆ, ನಿನ್ನ ಉದ್ದೇಶವೇ ನನ್ನ ಗುರಿ ಮಾಡುವೆ. ಸಮರ್ಪಣೆ ನಾ ಮಾಡುತ್ತಾ ಸಮರ್ಪಿಸುವೆ ನನ್ನನ್ನೇ. ಸಮರ್ಪಣೆ ನಾ ಮಾಡುತ್ತಾ ಸಮರ್ಪಿಸುವೆ ನನ್ನನ್ನೇ. ನಾ ಓಡುವೆ ನಿನಗಾಗಿಯೇ, ಉಪಯೋಗಿಸು ನಿನ್ನ ಮಹಿಮೆಗಾಗಿಯೇ. ನಾ ಓಡುವೆ ನಿನಗಾಗಿಯೇ, ಉಪಯೋಗಿಸು ನಿನ್ನ ಮಹಿಮೆಗಾಗಿಯೇ. ಶುಭ ಸಂದೇಶವನ ಸಾರುವೆ, ಆತ್ಮಗಳಾದಾಯ ಮಾಡುವೆ. ಶುಭ ಸಂದೇಶವನ ಸಾರುವೆ, ಆತ್ಮಗಳಾದಾಯ ಮಾಡುವೆ. ಶುಭ ಸಂದೇಶವನ ಸಾರುವೆ, ಆತ್ಮಗಳಾದಾಯ ಮಾಡುವೆ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ. ಅಪ್ಪ ತಂದೆ, ನೀ ನಮ್ಮನ್ನು ಆರಿಸಿಕೊಂಡಿದ್ಯಪ್ಪ. ಬಲಹೀನರು, ಕುಲಹೀನರು, ಜ್ಞಾನವಿಲ್ಲದವರು, ಗಣನೆಗೆ ಬಾರದ ನಮ್ಮನ್ನು ನೀನು ಆರಿಸಿಕೊಂಡಿದ್ದಿ ಅಪ್ಪ. ನಾವು ಕರೆಯಲ್ಪಟ್ಟ ಕರೆಗೆ ನಂಬಿಗಸ್ತರಾಗಿ ಜೀವಿಸಲು ಕೃಪೆ ಮಾಡು. ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಎಲ್ಲ ಆಮೇನ್.